ವೆಲ್ಕಮ್ ಬ್ಯಾಕ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಪಾರ್ಟ್ 1 ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನನ್ನ ಸೀನಿಯರ್ಸ್ಗೆ, ಜೂನಿಯರ್ಸ್ಗೆ, ನಮ್ಮ ಬ್ಯಾಚ್ ಅವ್ರಿಗೆ, ಎಲ್ಲ ನನ್ನ ಫ್ರೆಂಡ್ಸ್, ಫ್ಯಾಮಿಲೀಸ್, ವ್ಯೂವರ್ಸ್, ಟೀಚರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ನೋಡಿ ಇಷ್ಟಪಟ್ಟು ಪಾರ್ಟ್ 2 ಯಾವಾಗ ಅಂತ ಕ್ಯೂರಿಯಾಸಿಟಿ ವೆಯ್ಟ್ ಮಾಡ್ತಿದ್ರಿ. ಪಾರ್ಟ್ 2 ನಿಮ್ಮ ಮುಂದೆ ಬಂದೇ ಬಿಡ್ತು. ಇದು ಅಷ್ಟೇ 33 ಮಿನಿಟ್ಸ್ ಇದೆ. ಪಾರ್ಟ್ 1 ಯಾವ ಥರ ಎಂಜಾಯ್ ಮಾಡಿದ್ರು ಅದೇ ಥರ ಇದು ಕಂಪ್ಲೀಟ್. ನೀವು ಶುಭಾ ಸ್ಕೂಲ್ ಇಷ್ಟೇ ತಿಳ್ಕೊಬೇಕು ಅಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಒನ್ ಆಫ್ ದ ಬೆಸ್ಟ್. ಇವಾಗ ನಾವು ಈ ಪಾಡ್ಕಾಸ್ಟ್ ಬಂದ್ಬಿಟ್ಟು ನಮ್ಮ ಶೋ ಮ್ಯಾಮ್ ಆಗಿರ್ಬೋದು, ಅಮ್ಮು ಮ್ಯಾಮ್ ಆಗಿರ್ಬೋದು ಮಾತಾಡಿರೋದು. ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೊಂದು ಶೋಭಾ ಮ್ಯಾಮ್ ನನ್ನ ಲೈಫಲ್ಲಿ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದೇನೋ ಅಂತ ತಿಳ್ಕೋಬೇಕು ಅಂದರೆ ಫುಲ್ ವಿಡಿಯೋ ನೋಡಿ ಅಷ್ಟೇ, ಇನ್ನೇನಿಲ್ಲ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ನೋಡ್ಕೊಂಡು ಬನ್ನಿ. ಯಾ ನಮ್ಮಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಈಗ ಎಜುಕೇಶನ್ ಎಲ್ಲಾ ಕಡೆ ನೀವು ತಗೊಂಡಾಗ ಎಲ್ಲದಕ್ಕೂ ಬಹಳನೇ ಏನು ಫೀಸಸ್ನ ಡೊನೇಷನ್ ಫೀಸಸ್ ಅಂತ ಹೇಳಿ ಅತಿ ಹೆಚ್ಚು ಇವಾಗ ಎಲ್ರಿಗೂ ಇದೆ, ಎಲ್ರಿಗೂ ಗೊತ್ತಿದೆ. ಆದ್ರೆ ಎಲ್ಲರೂ ಆ ಥರ ಓದ್ಸಕ್ ಆಗಲ್ಲ. ಎಲ್ಲರೂ ದೊಡ್ಡ ಸ್ಕೂಲ್ ಅಂತಾನೆ ಹೋದ್ರೆ ನಮ್ಮಲ್ಲಿರುವಂತ ಈ ಒಂದು ಬಡಾವಣೆಯಲ್ಲಿ ಎಲ್ಲಿಂದ ಜನ ಅಷ್ಟೊಂದು ಅಮೌಂಟ್ ಅನ್ನ ಕಟ್ತಾರೆ? ನಮಗೆ ಕಡಿಮೆ ಫೀಸ್ ಬೇಕು, ಒಳ್ಳೆ ಎಜುಕೇಶನ್ ಬೇಕು ಅಂತ ಹೇಳಿದಾಗ ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಶುಭಾ ಸ್ಕೂಲ್ನನ್ನೇ ಆಯ್ಕೆ ಮಾಡ್ತಾರೆ ನಮ್ಮ ಈ ಬಡಾವಣೆಯಲ್ಲಿ. ಹಾಗಾಗಿ ಎಜುಕೇಶನ್ ಇದೆ, ನಿಮ್ಗೆ ಏನು ಕಡಿಮೆ ಒಂದು ಫೀಸ್ ಇದೆ ಅಂತ ನೋಡಿದಾಗ ನೀವು ಶುಭಾ ಸ್ಕೂಲನ್ನೇ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು ನನ್ನ ಒಂದು ಇದು ಅನ್ಸುತ್ತೆ. ಅಂದ್ರೆ ಈ ಬಡಾವಣೆಯಲ್ಲಿ ಇರೋರು ಜನ, ಯಾಕಂದ್ರೆ ಎಲ್ರಿಗೂ ಆಗಲ್ಲ ಅಷ್ಟೊಂದು ಫೀಸ್ ಅನ್ನ ಕೊಟ್ಟು ನಾವು ಒಳ್ಳೊಳ್ಳೆ ಎಜುಕೇಶನ್ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದ್ಸಕ್ ಆಗಲ್ಲ. ಹಾಗಾಗಿ ಒಳ್ಳೆ ಸ್ಕೂಲು ನಮ್ಮ ಸಂಸ್ಥೆ ಕಡಿಮೆ ಫೀಸ್ ಅಲ್ಲಿ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದಂತ ಶಿಕ್ಷಣವನ್ನ ಕೊಡಬೇಕು ಅನ್ನೋದೇ ನಮ್ಮ ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶ ಆಗಿದೆ. ಹಾಗಾಗಿ ನೀವು ದಯಮಾಡಿ ನಮ್ಮ ಶಾಲೆಯಲ್ಲಿ ಓದಿಸ್ಬೋದು ಮಕ್ಕಳನ್ನ. ನಾನ್ ಟೀಚಿಂಗ್ ಸ್ಟಾಫ್ ಇವರು ನಮಗೆಲ್ಲ ಥರದ ಎಲ್ಲ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಬೆಳಗ್ಗೆ ಸ್ಕೂಲ್ ಪ್ರಾರಂಭ ಆಗಿ ಸಾಯಂಕಾಲ ಬೆಲ್ಲ ಆಗೋವರೆಗೂ ಎಲ್ಲ ಚಟುವಟಿಕೆಗಳಿಗೂ ನಮಗೆ ಸಪೋರ್ಟಿವ್ ಆಗಿ ಸ್ಕೂಲನ್ನು ನೋಡ್ಕೊಳ್ತಾರೆ ಅವರು. ಸುಂದರ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಹಳೆ ಇನ್ನೊಬ್ರು ರವಿ ಸರ್ ಅಂತ ಇದ್ರು, ಅವರು ಈಗ ಇಲ್ಲ. ರವಿ ಸರ್ ನಮ್ಮ ಇನ್ನೊಬ್ರು ಇದೆ, ಅವ್ರು ತೆತ್ತಾಯ್ತಲ್ಲ ಅವ್ರು ಯಾರು ಇನ್ನೊಬ್ರು ಸರ್ ಇನ್ನೊಬ್ರು ತೆತ್ತಾಯ್ತಲ್ಲ ಶೋಭಾ ಮಿಸ್ ಹೇಳ್ದಂಗೆ ಅವರು ನಮ್ಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ ಮಾಡಿದ್ದಾರೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಟೀಚರ್ಸು ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಮುಂದುವರೋದಕ್ಕೆ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಕೊಡ್ತಾ ಇದೆ. ನಾವು ಹಂಗೆ ಸಹಕಾರ ಕೊಟ್ಟು ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಆಲ್ ಇನ್ ಆಲ್ ಸುಂದರೇಶ್ ಸರ್ ಅಂದರೆ ಆಲ್ ಇನ್ ಆಲ್ ಅಂತ ಅರ್ಥ. ಫೇವ್ರೇಟ್ ಅಂತ ಅನೀಶ್ಗೆ. ಶುಭಾ ಸ್ಕೂಲ್ ಅಂತ ಅಕ್ಕ ಬರೋದು ಅಂದರೆ ನಮ್ಮಪ್ಪ, ಯಾಕಂದರೆ ಅವರೇ ಈ ಫೌಂಡರು. ಮ್ಯಾಮ್ ಎಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಶುಭಾ ಸ್ಕೂಲಲ್ಲಿ, ಆಲ್ಮೋಸ್ಟ್ 10 years ಬ್ಯಾಕ್ ಅಂತ ಅನ್ಸದೆ. ನಾವು ಓದ್ಬೇಕಾದ್ರೆ ನಮ್ಮ ಸ್ಕೂಲ್ ಹುಡುಗರೇ ಸೂಸೈಡ್ ಸಮಥಿಂಗ್ ಅವ್ರದ್ದು ಪರ್ಸನಲ್ ಏನೋ ಪ್ರಾಬ್ಲಮ್ ಆಗಿ ಅವ್ರ ತಂದೆನೇ ಅದು ನ್ಯೂಸ್ ಚಾನೆಲ್ಸ್ ಎಲ್ಲ ಬಂದಿತ್ತು. ಹೌದೌದಮ್ಮ. ಬಟ್ ಆ ಟೈಮಲ್ಲಿ ಸ್ಕೂಲ್ಗೂ ಒಂದು ಹೆಸರು ಒಂಥರ ಕಳಂಕ ಬಂತು, ಶುಭಾ ಸ್ಕೂಲ್ ಓದೋ ಮಕ್ಳಿಗೆ ಈ ತರ ಆಗ್ಬಿಟ್ಟಿದೆ ಅಂತ. ಹೌದೌದಮ್ಮ, ಹೌದೌದು. ಅದನ್ನ ಯಾವ ತರ ಫೇಸ್ ಮಾಡಿದ್ರಿ ಅಂತ? ಇವಾಗ ನೀವು ಕಾಯ್ದಿದ್ದಂಥ ಮೂಮೆಂಟ್ ಇವಾಗ ಬಂದಿದೆ. ಈಗ ನಮ್ಮ ಹೈಸ್ಕೂಲ್ HM ನಮ್ಮ ಅಮ್ಮು ಮ್ಯಾಮ್ ಇದ್ದಾರೆ. ಬನ್ನಿ ಇವಾಗ ಅಮ್ಮು ಮ್ಯಾಮ್ನ ಮಾತಾಡ್ಸೋಣ. ಮ್ಯಾಮ್, ಫಸ್ಟ್ಲಿ ನಿಮಗೆ ಶುಭಾ ಸ್ಕೂಲ್ ಅಂದಿದ ತಕ್ಷಣ ನಿಮಗೆ ಗ್ಯಾಪ್ನ ಆಗೋದು ಮ್ಯಾಮ್? ಶುಭಾ ಸ್ಕೂಲ್ ಅಂತ ಅಕ್ಕ ಬರೋದು ಅಂದರೆ ನಮ್ಮಪ್ಪ, ಯಾಕಂದರೆ ಅವರೇ ಈ ಫೌಂಡರು. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅದಿಲ್ಲದೆ ಶುಭಾ ಸ್ಕೂಲ್ ಅಂದರೆ ನಮಗೆ ಒಂಥರ ಏನೋ ಒಂಥರ ಆಸಕ್ತಿ, ಒಂಥರ ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಒಂದೊಂದು ವರ್ಷವೂ ನಮ್ಮನ್ನು ಬಿಟ್ಟು ಹೋದಾಗಲ್ಲ ಒಂಥರ ತುಂಬ ಬೇಜಾರಾಗುತ್ತೆ. ಆ ಮಕ್ಕಳ ಜೊತೆ ಇರುವಾಗ ಏನೋ ಒಂದು ಖುಷಿ ನಮಗೆ. ಅದು ಅದರಿಂದ ಅಷ್ಟೇ ಅನಿಸುತ್ತೆ ಮ್ಯಾಮ್. ಈ ಶುಭಾ ಸ್ಕೂಲ್ಸ್ ಸ್ಟಾರ್ಟ್ ಮಾಡಬೇಕಿರೋ ಸಂಸ್ಥೆ ಒಂದು ಸ್ಕೂಲನ್ನು ಒಂದು ಟ್ರಸ್ಟ್ನ ಸ್ಟಾರ್ಟ್ ಮಾಡಬೇಕಂತ ಯಾವಾಗ ಅನಿಸಿದ್ದು? ಯಾವಾಗ ಸ್ಟಾರ್ಟ್ ಆಗಿದ್ದು ಶುಭಾ ಸ್ಕೂಲ್? 1975 ಸ್ಟಾರ್ಟ್ ಆಗಿದ್ದು. ಓಕೆ, 50 years ಆಗಿದೆ ಸ್ಟಾರ್ಟ್ ಆಗಿ. ಮೇನ್ ಮೋಟಿವೇಶನ್ ಮ್ಯಾಮ್ ನಮ್ಮ ಶುಭಾ ಸ್ಕೂಲನ್ನು ಒಂದು ಇದರಲ್ಲೇ ನಾವು ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ.
ಅದು ನಮ್ಮ ಅಪ್ಪಗೆ ಇದ್ದಿದ್ದು ಅದು ಮೋಟಿವೇಶನ್ನು. ಸೊ ಅವಾಗ ಅವರು ITIನಲ್ಲಿ ವರ್ಕ್ ಮಾಡ್ತಾಯಿದ್ರು. ವರ್ಕ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಇಲ್ಲಿ ಸ್ವಲ್ಪ ಜಾಯಿಂಟಲ್ಲಿ ಫಸ್ಟು ಮಾಡಿದ್ರು. ಆಮೇಲೆ ಅವರು ಸ್ವಲ್ಪ ದಿನ ಆದಮೇಲೆ ಅವರು ಇದಾದರು. ಅವರು ಈ ಏರಿಯಾದಲ್ಲಿದ್ದಾಗ ಅವ್ರ ಫ್ರೆಂಡ್ ಸರ್ಕಲ್ ಇವ್ರ ಜೊತೆಗೆ ಅವರೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾ ಇರೋವಾಗ ಐಡಿಯಾ ಬಂದು ಒಂದು ಸ್ಕೂಲ್ ಓಪನ್ ಮಾಡೋಣ ಅಂದರೆ ಅವಾಗ ನಾವೆಲ್ಲ ಇದ್ದಿದ್ದು ಹಲ್ಸೂರು ಕಡೆ ಆ ಕಡೆ. ಸೊ ಈ ಏರಿಯಾದಲ್ಲಿ ಸ್ವಲ್ಪ ಸ್ಕೂಲ್ಸ್ ಓಪನ್ ಮಾಡಿದ್ರೆ ಸ್ವಲ್ಪ ಪಾಪ್ಯುಲೇಟೆಡ್ ಏರಿಯಾ ಮಾಡೋಣ. ಕನ್ನಡ ಮೀಡಿಯಮ್ ಫಸ್ಟು ಕನ್ನಡ ಮೀಡಿಯಮೇ ಸ್ಟಾರ್ಟ್ ಮಾಡಿದ್ದು. ಕನ್ನಡ ಮೀಡಿಯಮ್ ಶಾಲೆ ಸ್ಟಾರ್ಟ್ ಮಾಡೋಣ ಅಂತ ಅಪ್ಪಗೆ ತುಂಬ ಆಸಕ್ತಿ ಇತ್ತು. ಎಲ್ಲ ಫೀಲ್ಡಲ್ಲೂ ಅವ್ರಿಗೆ ಒಂಥರ ನಮ್ಮಪ್ಪ ಅಂತೂ ಫಿಲಿಮಲ್ಲೂ ಮಾಡಿದ್ದಾರೆ, ಕನ್ನಡ ಫಿಲಿಮಲ್ಲೂ ಮಾಡಿದ್ದಾರೆ. ತುಂಬ ಫಿಲಿಮ್ ಒಂದು 7-8 ಫಿಲಿಮೂ ನಟನೆ ಮಾಡಿದ್ದಾರೆ. ಅದಿಲ್ಲದೆ ಈ ಸ್ಕೂಲ್ ಲೈನಲ್ಲೂ ಅವ್ರಿಗೇನೋ ಒಂದು ಮಾಡೋಣ ಅಂತ ಎಲ್ಲದರಲ್ಲೂ ಒಂಥರ ಆಸಕ್ತಿ ಅವ್ರಿಗೆ, ಪ್ರಯತ್ನ ಪಡೋಣ ಅಂತ. ಆವಾಗ ಸ್ಟಾರ್ಟಿಂಗು ಇದು 3 ಕ್ಲಾಸ್ ರೂಮ್ಸ್ ಸ್ಟಾರ್ಟ್ ಮಾಡಿದ್ದು ಕನ್ನಡ ಮೀಡಿಯಮ್. ಆಮೇಲೆ ಸ್ವಲ್ಪ ಹಿಂದಕ್ಕೆ ಹಂಗೆ ತೊಗೊಂಡು ಎಲ್ಲ ಸ್ಟಾರ್ಟ್ ಮಾಡಿ ಸ್ಟ್ರೆಂತ್ ಬರ್ತಾ ಅದೊಂದು ಇನ್ವಾಲ್ವ್ಮೆಂಟ್ ಆಗಿ ಹಂಗೆ ಅವರು ಕಂಟಿನ್ಯೂ ಮಾಡಿದ್ರು. ಓಕೆ ಮ್ಯಾಮ್, ಇವಾಗ ತುಂಬ ಕನ್ನಡ ಮೀಡಿಯಮ್ ಸ್ಟಾರ್ಟ್ ಆಗಿದ್ದು 1975, ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿದ್ದು 1994. ಮ್ಯಾಮ್, ಇವಾಗ ತುಂಬ ಸ್ಕೂಲು ಈ ಒಂದು ಸ್ಕೂಲ್ ಅನ್ನೋ ಒಂದು ಹೆಸರಲ್ಲಿ ಬಿಸ್ನೆಸ್ ಮಾಡಿ ತುಂಬ ಸ್ಕೂಲ್ ಮುಚ್ಚೋಗಿದೆ. ಕೆಲವು ಸ್ಕೂಲ್ ಮಾತ್ರ ತುಂಬ ಸಕ್ಸಸ್ಫುಲ್ ಆಗಿರೋದು. ಅದರಲ್ಲಿ ನಾವು ನೋಡಿರೋಂಗೆ ಶುಭ ಸ್ಕೂಲು ಒಂದು. ಸೊ ಇದಕ್ಕೆ ಮೇನ್ ಈ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತಿದೆ. ಸೊ ಜನ ಪ್ರತಿ ವರ್ಷವೂ ಸ್ಟ್ರೆಂತ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನೋಡಿದಾಗ? ಪ್ರತಿ ವರ್ಷ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂದರೆ ಎಲ್ಲರ ಶ್ರಮನೂ ಇದೆ, ಪ್ರತಿಯೊಬ್ಬರ ಶ್ರಮನೂ ಇದೆ, ಎಲ್ಲ ಟೀಚರ್ಸ್ ಶ್ರಮನೂ ಇದೆ. ವಾಲಂಟ್ರಿ ಆಗಿ ಅವ್ರು ವರ್ಕ್ ಮಾಡ್ತಿದ್ದಾರೆ. ನಾವು ನೋಡ್ತೀವಿ ಸಂಬಳ ಕೊಡ್ತೀವಿ ಅನ್ನೋದು ಇಲ್ಲ, ಅವ್ರು ವಾಲಂಟ್ರಿ ಆಗಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲೂ ಅಷ್ಟೇ ನಮ್ಮ ಕನ್ನಡ ಮೀಡಿಯಮ್ದು 13 ಜನ ಅಪ್ರೂವ್ಡ್ ಟೀಚರ್ಸ್ ಇದ್ದರು. 13ರಲ್ಲಿ ಇವತ್ತು ಕೊನೆ ಟೀಚರ್ ಇವಾಗ ರಿಟೈರ್ ಆಗ್ತಿದ್ದಾರೆ, ಪ್ರೇಮಾ ಮಿಸ್. ಇನ್ನೂ ಇಬ್ಬರು ಬೇರೆ ಕಡೆಯಿಂದ ನಮಗೆ ಇದರಲ್ಲಿ ಹೆಚ್ಚುವರಿಯಲ್ಲಿ ಬಂದರು, ಅವರಿಬ್ಬರು ಇದ್ದಾರೆ. ಆದರೂ ಪ್ರತಿಯೊಬ್ಬ ಟೀಚರ್ಸು ಸ್ವಲ್ಪ ವಾಲಂಟಿಯರಾಗಿ ವರ್ಕ್ ಮಾಡಿ ಒಂದು ಶ್ರಮ ವಹಿಸಿದ್ದಾರೆ. ನಮ್ಮಲ್ಲೂ ಮ್ಯಾನೇಜ್ಮೆಂಟೂ ಸ್ವಲ್ಪ ಪೇರೆಂಟ್ಸ್ಗೆ ಕೋಆಪ್ರೇಟ್ ಮಾಡಿ ಎಲ್ಲ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡ್ಕೊಂಡು ಬಂದಿರೋದ್ರಿಂದ ಇದೊಂದು ಸಕ್ಸಸ್ ಆಗಿ ನಡೀತಿದೆ ಅಂತ ನನ್ನ ಅನಿಸಿಕೆ. ಓಕೆ ಮ್ಯಾಮ್, ಇನ್ನೊಂದು ಏನಂತ ಅಂದರೆ ಇವಾಗ ಶುಭ ಸ್ಕೂಲ್ ಇವಾಗ ಪ್ರತಿ ಪೇರೆಂಟ್ಸು ಯೋಚನೆ ಮಾಡೋದು ನಮ್ಮ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಒಳ್ಳೆ ಎಜುಕೇಷನ್ ಬೇಕು ಅಂತ. ಶುಭ ಸ್ಕೂಲ್ಗೆ ಯಾಕೆ ಸೇರಿಸ್ಬೇಕು? ಆ್ಯಸ್ ಎ ಫೌಂಡರಾಗಿ ನೀವು ಏನು ಸ್ಪೆಷಾಲಿಟಿ? ಈ ಏರಿಯಾದಲ್ಲಿ ಒಂಚೂರು ನಮಗೆ ಲೋ ಫೀಸು ಇದೆ ನಮ್ಮಲ್ಲಿ, ಅದು ಒಂದು ಹೆಲ್ಪ್ಫುಲ್ ಆಗ್ತಿದೆ ಪೇರೆಂಟ್ಸ್ಗೆ. ಅದಿಲ್ಲದೆ ನಾವು ಎಜುಕೇಷನು ಒಂಚೂರು ಒಂದು ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಅದರಿಂದ ಫೀಸು ಕಡಿಮೆ, ಎಜುಕೇಷನಲ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇರೋದ್ರಿಂದ ಪೇರೆಂಟ್ಸ್ಗೆ ಇಲ್ಲಿ ಸೇರಿಸ್ಬೇಕು ಅಂತ ಒಂಚೂರು ಅನುಕೂಲ ಆಗಿದೆ, ಅದರಿಂದ ಬರ್ತಿದ್ದಾರೆ. ಓಕೆ ಮ್ಯಾಮ್, ಮತ್ತು ನೀವು 1975 ಶುಭ ಸ್ಕೂಲ್ ಸ್ಟಾರ್ಟ್ ಆಯಿತು. ನೀವು ನೋಡಿದಾಗಿಂದ ತುಂಬ ಸೀನಿಯರ್ಸ್ ಟೀಚರ್ಸು, ಇವಾಗಿರೋ ಟೀಚರ್ಸ್ ಎಲ್ಲ ನೋಡಿದ್ದೀರಾ. ಟೀಚರ್ಸ್ ಬಗ್ಗೆ ಏನಾದರೂ ಹೇಳ್ಬೇಕಂತ? ಅದೇ ಹೇಳುವಲ್ಲ, ನಾವು ನೋಡ್ತೀವಿ, ನಾವು ಸಂಬಳ ಕೊಡ್ತಿದ್ದೀವಿ ಅನ್ನೋ ಇದು ಇಲ್ಲ. ನಾವು ಇಲ್ಲಿ ಕೂತಿದ್ರು ಅವ್ರು ಸ್ವಲ್ಪ ಶ್ರಮ ವಹಿಸಿ ಮಾಡ್ತಿದ್ದಾರೆ ಮಕ್ಕಳಿಗೆ. ಒಂದು ಮಾನವೀಯತೆಯಿಂದ ನಾವು ಮಕ್ಕಳು ಋಣದಲ್ಲೇ ನಾವು ಬದುಕ್ತಾ ಇದ್ದೀವಿ ಅನ್ನೋ ಇದು ಅವರಲ್ಲಿ ಫೀಲಿಂಗ್ ಇರೋದ್ರಿಂದ ಅದಕ್ಕೆ ಅವರು ಏನು ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ. 75% ಟೀಚರ್ಸು ಮಾಡ್ತಿದ್ದಾರೆ. ಇನ್ನೂ ಒಂದು 25% ಟೀಚರ್ಸ್ಗೆ ನಾವು ಬ್ಯಾಕಪ್ಪಲ್ಲಿ ಇದ್ದೀವಿ. ಅಂದರೆ 75% ಟೀಚರ್ಸ್ಗೆ ನಾವು ಮಾಡಬೇಕು, ಏನೋ ಒಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಮ್ಮ ನಂಬಿ ಬಂದಿದ್ದಾರೆ ಅನ್ನೋ ಫೀಲ್ ಇದೆ ಟೀಚರ್ಸ್ಗೆ. ಅದು ಮಾಡ್ತಾ ಇದ್ದಾರೆ ಶ್ರಮ ವಹಿಸಿ. ಅದರಿಂದನೇ ಇದುವರೆಗೂ ಸಕ್ಸಸ್ಫುಲ್ಲಾಗಿ ಶುಭ ಸ್ಕೂಲ್ ಹೋಗ್ತಾ ಇದೆ. ಇವಾಗ ನೀವು ಇಷ್ಟು ವರ್ಷದಿಂದ ಇವಾಗ ಟೀಚರ್ ಪ್ರೊಫೆಷನಲ್ ಇದ್ದೀರಾ, ಸ್ಕೂಲ್ ನಡ್ಸ್ಕೊಂಡು ಬರ್ತಿದ್ದೀರಾ. ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ಜರ್ನಿ ನೋಡಿದಾಗ? ತುಂಬ ಖುಷಿ ಅನಿಸ್ತಾ ಇದೆ ಜರ್ನಿ. ಅಂದರೆ ನಮಗೆ ಒಂದು 2 ದಿನ ರಜಾ ಬರಲಿ ಅಂತ ಕಾಯ್ತಿರ್ತೀವಿ. ಅಂದರೆ ಒಂದು 2 ದಿನ ರಜಾ ಇದ್ರೂ ಏನೋ ಒಂಥರ ಜಿಗುಪ್ಸೆ, ಏನೇನೋ ಯೋಚನೆ. ಆದರೆ ಈ ಮಕ್ಕಳ ಜೊತೆ ಇದ್ದಾಗ ನಮಗೆಲ್ಲ ಯಾವ ಯೋಚನೆಯೂ ಇರಲ್ಲ. ಒಂಥರ ಹೆಂಗೆ ಹೋಗುತ್ತೆ ಟೈಮ್ ಅನ್ನೋದು ಗೊತ್ತಾಗಲ್ಲ. ಎಲ್ಲವನ್ನೂ ಬಿಟ್ಟು ಆ ಮಕ್ಕಳ ಜೊತೆ ಇರುವಾಗ ನಮಗೆ ಯಾವ ಕಷ್ಟನೂ ಅನಿಸಲ್ಲ. ಆ ಫೀಲಿಂಗಲ್ಲಿ ನಾವು ಇರ್ತೀವಿ. ಮಕ್ಕಳು ಆ ಒಂದಿನ ಮಕ್ಕಳು ಇಲ್ಲ ಅಂದರೂ ನಮಗೆ ಒಂಥರ ಈ ಸಮ್ಮರು ದಸರಾ ರಜಾ ಬಂದಾಗ ಒಂದು 2-3 ದಿನ ಮೇಲೆ ಯಾವಾಗ ಮಕ್ಕಳ ಜೊತೆ ಹೋಗ್ತೀವಿ, ಶುರು ಹಚ್ಚುತ್ತೆ ಸ್ಕೂಲ್ ಅನ್ನೋ ಫೀಲ್ ಇರುತ್ತೆ. ಸೊ ನಮಗೆ ಮಕ್ಕಳ ಜೊತೆ ಇರೋದು ಒಂಥರ ತುಂಬ ಸಂತೋಷವಾಗಿ, ಯಾವೊಂದು ಯೋಚನೆಯೂ ಇಲ್ಲದೆ ನಮಗೆ ಟೆನ್ಷನ್ಲೆಸ್ ಲೈಫ್ ಕೊಡ್ತಾ ಇದೆ ಅಂತ ಮತ್ತೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗೈಸ್, ಈಗ ನೀವು ಕಾಯ್ತಿದ್ದಂಥ ಇನ್ನೊಂದು ಮೂಮೆಂಟು, ಸೊ ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅಟ್ ಲಾಸ್ಟ್ ನಮ್ಮ ಇನ್ನೊಬ್ರು HM ಒಬ್ಬ ಸ್ಟ್ರಾಂಗ್ ವುಮೆನ್ ಆ್ಯಂಡ್ ಈ ಟ್ರಸ್ಟ್ ಇವತ್ತು ನಡೀತಿದೆ ಅಂದರೆ ಸೊ ನಮ್ಮ ಶೋಭಾ ಮ್ಯಾಮ್ ಕಾರಣ. ಈಗ ನಮ್ಮ ಜೊತೆ ಶೋಭಾ ಮ್ಯಾಮ್ ಇದ್ದಾರೆ. ಮ್ಯಾಮ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಸ್ಕೂಲ್ನ ರೀಕ್ರಿಯೇಟ್ ಮಾಡೋ ಥರ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವಾಗ ಶುಭ ಸ್ಕೂಲ್ ಅಂತ ಅಂದಾಗ ನಿಮಗೆ ತಲೆ ಬರೋದು? ಫಸ್ಟ್ ಲೆಟ್ ಮಿ ಥ್ಯಾಂಕ್ ನಿಮಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ.
ಸೊ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಸೊ ಓದಿ ಮಕ್ಕಳು ನಮ್ಮ ಮರೆಯುವಂಥ ಕಾಲದಲ್ಲಿ ನಮ್ಮನ್ನ ನೆನಪಿಟ್ಕೊಂಡು ಯು ಕಮ್ ಬ್ಯಾಕ್ ಟು ಅಸ್. ಸೊ ಅದಕ್ಕೆ ಫಸ್ಟ್ ಐ ಲೈಕ್ ಟು ಥ್ಯಾಂಕ್ ಯು ಆಲ್. ಸೊ ಶುಭಾ ಸ್ಕೂಲ್ ಅಂದರೆ ನನಗೆ ಫಸ್ಟ್ ನೆನಪು ಬರೋದು ನಮ್ಮ ಫಾದರ್ ಫೌಂಡರ್, ಆಮೇಲೆ ನಮ್ಮ ತಾಯಿ. ಅವರಿಬ್ಬರು ಏನೋ ಒಂದು ಮಾಡಬೇಕು ಅಂಥೇಳಿ ದೇ ಆರ್ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ವಿತ್ ಅ ಸ್ಮಾಲ್ ಒಂದು 3 ರೂಮನ್ನು ತಗೊಂಡು ಈ ಸ್ಟಾರ್ಟೆಡ್ ಇನ್ 1975. ಅವರು ಕನ್ನಡ ಮೀಡಿಯಂ ಶಾಲೆನೇ ಪ್ರಾರಂಭ ಮಾಡಬೇಕು ಅಂಥೇಳಿ ಈಗ ಈ ಕಡೆ ಏರಿಯಾದಲ್ಲಿ ಬಂದು ಹೋಗ್ತಾ ಇದ್ರು. ಸೊ ಆಮೇಲೆ ಅವರು ಈ ಶಾಲೆ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡಿದಾಗ ಮೈ ಮಾಮ್ ಆಲ್ಸೋ ಸಪೋರ್ಟೆಡ್ ಹಿಮ್. ಸೊ ಅವ್ರಿಗೆ ಸಪೋರ್ಟ್, ನಮ್ಮಮ್ಮನೂ ಸಪೋರ್ಟ್ ಮಾಡಿ, ಸೊ ದೇ ಬೋತ್ ಸ್ಟಾರ್ಟೆಡ್ ಸಮಥಿಂಗ್ ಟು ಡೂ, ಏನೋ ಒಂದು ಮಾಡಬೇಕು ಅಂತ ನಮ್ಮ ತಂದೆ ಇಷ್ಟಪಟ್ಟಾಗ ಅದಕ್ಕೆ ನಮ್ಮ ತಾಯಿಯವರು ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿದ್ದು. ಸೊ ದೇ ಸಪೋರ್ಟೆಡ್ ಅಂಡ್ ಅದನ್ನು ಸ್ಟಾರ್ಟ್ ಮಾಡಿದ್ರಪ್ಪ 1975. ಒಂದು 3 ರೂಮ್ ಮಾತ್ರ ತಗೊಂಡು ಅವರು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಸ್ಟಾರ್ಟ್ ಮಾಡುವಾಗ ದೇ ಸ್ಟಾರ್ಟೆಡ್ ಬೋತ್ ದಿ ಮೀಡಿಯಮ್ಸ್, ತಮಿಳ್ ಮೀಡಿಯಂ ಕನ್ನಡ ಮೀಡಿಯಂ 2 ಮಾಡಿದ್ರು. ಆಮೇಲೆ ಸ್ವಲ್ಪ ಆಗಿದ್ದೇನೆ ಅಪ್ಪಗೆ ಕನ್ನಡ ಮೀಡಿಯಂ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು. ಆಮೇಲೆ ಕನ್ನಡ ಮೀಡಿಯಂನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಮ್ಮ. ಸೊ ಈ ಸ್ಕೂಲ್ ಅಂತ ಅಂದಾಗ ಫಸ್ಟ್ ಅವ್ರ ನೆನಪು ಬರುತ್ತೆ. ಸೊ ಅವರಾದ್ಮೇಲೆ ನನ್ಗೆ ಎಲ್ಡರ್ ಬ್ರದರ್ ಆಗಿ ನಮ್ಮ ಅಣ್ಣ ಇದ್ರು. ಸೊ ಅವರು ಈ ಸ್ಕೂಲ್ ವಾಸ್ ಆಲ್ಸೋ ವೆರಿ ಬ್ಯಾಕ್ ಸಪೋರ್ಟ್ ಫಾರ್ ಮೈ ಫಾದರ್. ವೇಲು ಸಾರ್ ಅಂತ ಅವ್ರ ಹೆಸರು, ಮೋಹನ ವೇಲು ಅಂತ. ಅವರು ಸಹ ಏನೇ ಒಂದು ಇದ್ರು, ಅವ್ರು ಇಲ್ಲಿ ಬರ್ದೇ ಇದ್ರು ಸೊ ಈ ವಾಸ್ ಗಿವಿಂಗ್ ಅ ಬ್ಯಾಕ್ ಸಪೋರ್ಟ್. ಅವರು ಬಂದಿದ್ದಾರೆ, ಒಂದು 4 ವರ್ಷ ಸರ್ವಿಸ್ ಅನ್ನ ಅವರು ಮಾಡಿದ್ದಾರೆ. ಆಸ್ ಅ PT ಮಾಸ್ಟರ್ ಆಗಿ ಅವ್ರು ವರ್ಕ್ ಮಾಡಿ, ಮ್ಯಾನೇಜ್ಮೆಂಟ್ ಅಲ್ಲೂ ಇದ್ದು PT ಸರ್ ಆಗಿ ವರ್ಕ್ ಮಾಡಿ, ಏನೇ ಒಂದು ಇಲ್ಲಿ ಆಲ್ಟ್ರೇಷನ್ ಮಾಡೋದಾಗ್ಲಿ, ಒಂದು ರಿಕ್ರಿಯೇಟ್ ಮಾಡಬೇಕು, ಒಂದು ರಿಕ್ರಿಯೇಷನ್ ಮಾಡಬೇಕು, ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಅವ್ರಿಗೆ ಸರ್ಗೆ ಫುಲ್ಲಾಗಿ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಿದ್ದು ನಮ್ಮ ವೇಲು ಸರ್ ಅವರೇ. ಸೊ ಆಮೇಲೆ ಸರ್ 2008 ತೀರ್ಕೊಂಡ್ರು. ಸೊ ತೀರ್ಕೊಂಡು ಅಷ್ಟು ವರ್ಷ ಅವರು ಈ ಶಾಲೆನ ನಡೆಸಿದ್ರು. 2008 ತೀರ್ಕೊಂಡ್ರಮ್ಮ. ಅವ್ರು ತೀರ್ಕೊಂಡ್ಮೇಲೆ ನಾವು ನಾನು, ಅಮ್ಮ ಮೇಡಮ್, ನಾಗು ಮೇಡಮ್ 3 ಜನ. ನಾಗು ಮೇಡಮ್ ಬಂದು ಸರ್ ಇರುವಾಗಲೇ ಮದುವೆ ಆಗಿದ ತಕ್ಷಣ ಈ ಶಾಲೆಗೆ ಸೇರಿದ್ರು. ಅಮ್ಮ ಮೇಡಮ್ ಹಾಗೆ ಅವ್ರದ್ದು ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಅವ್ರು ಸೇರಿದ್ರು. ನಂದು ಎಜುಕೇಶನ್ ಕಂಪ್ಲೀಟ್ ಆಗಿದೆ, ನಾವೆಲ್ಲೂ ಹೋಗ್ಲಿಲ್ಲ. ನಮ್ಮ ಎಜುಕೇಶನ್ ಕಂಪ್ಲೀಟ್ ಆಗಿದ್ದೇನೆ ಈ ಕನ್ಸರ್ನ್ಗೆ ಬಂದು ಸೇರಿದ್ವಿ. ವಿ ವರ್ ವರ್ಕಿಂಗ್ ಅಂಡರ್ ಫಾದರ್, ಅಪ್ಪ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ವಾಸ್ ವರ್ಕಿಂಗ್ ಆಸ್ ಅ ಟೀಚರ್. ಅವ್ರು ಇರೋವರೆಗೂ ನಾವೆಲ್ಲರೂ ಟೀಚರ್ ಆಗಿ ಅವ್ರು ಹೇಳಿದ್ದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ವಿ ಆರ್ ಹ್ಯಾಂಡ್ಲಿಂಗ್ ದಿ ಕ್ಲಾಸಸ್. ಯಾವಾಗ 2008 ತಂದೆ ತೀರ್ಕೊಂಡ ಮೇಲೆ ನಾವೇನ್ ಮಾಡಿದ್ವಿ, ವಿ ಸ್ಟಾರ್ಟೆಡ್ ಟೇಕಿಂಗ್ ದಿಸ್ ಕನ್ಸರ್ನ್ ಇನ್ ಟು ಆ ಕಂಟ್ರೋಲ್. ಸೊ ನಡೆಸಲೇಬೇಕಲ್ವಮ್ಮ, ಸೊ ಇದನ್ನ ಬಿಡೋ ತರ ಇಲ್ಲ. ಸೊ ವಿ ಟುಕ್ ಟು ಅವರ್ ಹ್ಯಾಂಡ್ಸ್. ನಾವು 3 ಜನ ತಗೊಂಡ್ವಿ. ಸೊ ಈಚ್ ಒನ್ ಡನ್ ಈಚ್ ವರ್ಕ್. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಶಾಲೆಗೋಸ್ಕರ ನಮ್ಮಲ್ಲಿ ಆದಷ್ಟು ಪ್ರಯತ್ನವನ್ನ ಪಟ್ಟು ವಿ ಫೀಲ್ ದಟ್ ವಿ ಹ್ಯಾವ್ ಡನ್ ಗುಡ್ ಅಂಡ್ ವಿ ಆರ್ ಟ್ರೈಯಿಂಗ್ ಎಟ್ ಟು ಡೂ ಗುಡ್. ಸೊ ವಿ ಆರ್ ನಾಟ್ ಟೆಲಿಂಗ್ ವಿ ಹ್ಯಾವ್ ಡನ್ ಗುಡ್ ಅಂತ ಹೇಳಕ್ಕಾಗಲ್ಲ. ವಿ ಆರ್ ಟ್ರೈಯಿಂಗ್ ಆಸ್ ಮಚ್ ಆಸ್ ಪಾಸಿಬಲ್. ಆದಷ್ಟು ಒಳ್ಳೆಯದನ್ನ ಕೊಡಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇದೀವಿ. ಅಂಡ್ ವಿ ಆರ್ ಡನ್ ಸೋ ಲಾಂಗ್. ಅಂದ್ರೆ 2008 ಇಲ್ಲಿವರೆಗೂ ವಿ ಆರ್ ಕೀಪ್ ಅಪ್ ನಮ್ಮ ತಂದೆಗೆ ಒಂದು ಒಳ್ಳೆ ಹೆಸರಿತ್ತು. ಏಕಾಂಬರಂ ಸಾರ್ ಸ್ಕೂಲು, ಶುಭಾ ಸ್ಕೂಲ್ ಅಂದ್ರೆ ಒಂದು ಒಳ್ಳೆ ಹೆಸರು ಕ್ರಿಯೇಟ್ ಮಾಡಿ ಇಟ್ಟಿದ್ರು ಅಪ್ಪ. ಸೊ ಅದನ್ನ ನಾವು ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿದೀವಿ ಅಂತ ನಮ್ಮ ಅನಿಸಿಕೆ. ವಿ ಬಿಲೀವ್ ದಟ್ ನಾವು ಉಳಿಸ್ಕೊಂಡ್ ಬಂದಿದ್ದೀವಿ, ಮುಂದಕ್ಕೂ ಉಳಿಸ್ಬೇಕು ಅಂತ ವಿ ಆರ್ ಟ್ರೈಯಿಂಗ್ ಇಟ್. ವಿ ಆರ್ ಟ್ರೈಯಿಂಗ್ ಆ ಲೆವೆಲ್ ಬೆಸ್ಟ್ ಮ್ಯಾಕ್ಸಿಮಮ್. ವಿ ಆರ್ ಟ್ರೈಯಿಂಗ್ ಟು ಡೂ ಇಟ್. ಅದನ್ನ ದೇವ್ರು ನಮ್ಗೆ ಇನ್ನು ಶಕ್ತಿ ಕೊಡಬೇಕು, ನಮ್ಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳ್ತೀನಿ. ಅಂಡ್ ವಿ ಹ್ಯಾವ್ ಗಾಟ್ ಸಪೋರ್ಟ್ ಆಫ್ ಅದರ್ಸ್ ಆಲ್ಸೋ. ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ರು, ನಾಟ್ ಓನ್ಲಿ ಟೀಚರ್ಸ್, ರಾದರ್ ದನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಅಷ್ಟೇ. ಈಗ ನಮ್ಮ ಸುಂದರೇಶ್ ಸರ್ ತಗೊಳ್ಳಿ, ಪ್ರಕಾಶ್ ಸರ್ ತಗೊಳ್ಳಿ, ಆಮೇಲೆ ಬಸವರಾಜ್ ಸರ್, ಇವರೆಲ್ಲ ನಾನ್ ಟೀಚಿಂಗ್, ರವಿ ಸರ್ ಇದ್ರು. ಸೊ ಇವರೆಲ್ಲ ನಾನ್ ಟೀಚಿಂಗ್ ಸ್ಟಾಫ್ಸ್ ಆದ್ರೂ ದೇ ವರ್ ಸಪೋರ್ಟಿಂಗ್ ಅಸ್. ಸೊ ನಮ್ಗೇನಂದ್ರೆ ಮ್ಯಾನೇಜ್ಮೆಂಟ್ ಅಂಡ್ ದಿ ವರ್ಕಿಂಗ್ ಸ್ಟಾಫ್ಸ್ ಅಲ್ಲಿ ವಿ ಹ್ಯಾವ್ ಗಾಟ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದೊಂದು ಚೆನ್ನಾಗಿ ಹೋಗ್ತಿದೆ ಅಮ್ಮ ನಮ್ಮಲ್ಲಿ ಇದು. ಸೊ ದೇ ಆರ್ ಆಲ್ ವೆರಿ ಗುಡ್ ಬ್ಯಾಕ್ ಸಪೋರ್ಟರ್ ಅಟ್ ಎನಿ ಟೈಮ್. ಯಾವ ಟೈಮಲ್ಲಿ ಏನೇ ಅಂದ್ರೂ ನಮಗೆ. ಹಾಗೆ ನಮ್ಮ ಟೀಚರ್ಸು ಅಷ್ಟೇ, ನಾವೇನಾದ್ರೂ ಒಂದು ಹೇಳಿದಾಗ ಅದನ್ನ ದೇ ಟೇಕ್ ಇಟ್ ಇನ್ ಅ ರೈಟ್ ವೇಲ್ ತಗೊಂಡು ದೇ ಆಲ್ಸೋ ವರ್ಕ್ ಹಾರ್ಡ್. ಐ ಬಿಲೀವ್ ದಟ್ ದೇ ಆರ್ ವರ್ಕಿಂಗ್ ಹಾರ್ಡ್. ಸೊ ಅವ್ರು ವರ್ಕ್ ಹಾರ್ಡ್ ಮಾಡೋದ್ರಿಂದಾನೇ ವಿ ಆರ್ ಏಬಲ್ ಟು ಸ್ಟ್ಯಾಂಡ್. ಸೊ ವಿತ್ ದ ಮ್ಯಾನೇಜ್ಮೆಂಟ್ ಅಂಡ್ ದಿ ಸ್ಟಾಫ್ಸ್ ಕೋಆಪರೇಷನ್ ಇಂದ ಈ ಇನ್ಸ್ಟಿಟ್ಯೂಷನ್ ಇಸ್ ರನ್ನಿಂಗ್ ಸೋ ಲಾಂಗ್. ಐ ಕ್ಯಾನ್ ಸೇ ದಟ್ ಅಶ್ಯೂರಾಗಿ ಹೇಳ್ಬೋದು. ವಿ ಆರ್ ಗುಡ್ ಟು ದೆಮ್ ಅಂಡ್ ದೇ ಆರ್ ಗುಡ್ ಟು ಅಸ್. ಓಕೆ ಮ್ಯಾಮ್. ಹಾಗೆ ಮ್ಯಾಮ್, ಇವಾಗ 1975 ಶುಭಾ ಸ್ಕೂಲ್ ಅನ್ನೋ ಒಂದು ಸಂಸ್ಥೆ ಓಪನ್ ಆಯ್ತು. ಮೇನ್ ಸ್ಕೂಲೇ ಓಪನ್ ಮಾಡಬೇಕು ಅನ್ನೋದು ಮೇನ್ ರೀಸನ್ ಏನಾದ್ರು ಏಕಾಂಬರಂ ಸರ್ಗೆ ಮೇನ್ ಸ್ಕೂಲೇ ಓಪನ್ ಮಾಡಬೇಕು ಅನ್ನೋದು ಏನಂದ್ರೆ, ಅವರು ಆಕ್ಚುಯಲ್ ಆಗಿ ಈ ವಾಸ್ ಕಮಿಂಗ್ ಫಾರ್ ಡ್ರಾಮಾ ಪ್ರಾಕ್ಟೀಸ್.
ಈ ಸ್ಕೂಲ್ ಅಪೋಸಿಟಲ್ಲಿ ಅವರು ಡ್ರಾಮಾ ಆರ್ಟಿಸ್ಟ್ ಅಲ್ವಾ, ಸೊ ಅವ್ರಾಗಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಇಲ್ಲಿ ಅವ್ರಿಗೆ ಲೋಕಲಲ್ಲಿ ಸ್ವಲ್ಪ ಸ್ಕೂಲ್ಸ್ ಅವಾಗ ಕಡಿಮೆ ಇತ್ತು ಅಂತ ಹೇಳಿ ಅವ್ರಿಗೆ ಗೊತ್ತಾಗಿ, ಸೊ ಈ ವಾಸ್ ಇಂಟ್ರೆಸ್ಟೆಡ್ ಟು ಓಪನ್ ಅ ಸ್ಕೂಲ್. ಎಜುಕೇಷನ್ ಅಂತ ಅದು ವಾಟ್ ಇಸ್ ದ ಥಿಂಗ್ ಮೀನ್ಸ್, ಒಬ್ಬ ಮಗುವಿನ ಲೈಫಲ್ಲಿ ಇಟ್ಸ್ ಅ ಬೇಸಿಕ್ ನೀಡ್. ಸೊ ಅಪ್ಪ ಹೇಳ್ತಾ ಇದ್ದಿದ್ದು ಅದು, ಒಂದು ಮಗುಗೆ ಅನ್ನ ಆಹಾರ ಜೊತೆ ಬಟ್ಟೆ ಜೊತೆಯಲ್ಲಿ ನೆಕ್ಸ್ಟ್ ಬೇಸಿಕ್ ಆಗಿ ಬರ್ತಕ್ಕಂಥದ್ದು ಎಜುಕೇಶನ್. ಸೊ ಐ ವಾಂಟ್ ಟು ಗಿವ್ ದಟ್. ನನ್ನ ಕೈಯಲ್ಲಾದಷ್ಟು ಮಕ್ಕಳಿಗೆ ಆ ಎಜುಕೇಶನ್ ಅಂತ ಕೊಟ್ಟಾಗ ಮಕ್ಕಳು ಎಂಥ ಸಿಚುವೇಶನ್ ಆದರೂ ಅವರು ಹ್ಯಾಂಡಲ್ ಮಾಡ್ತಾರೆ. ಸೊ ಇಟ್ಸ್ ಅ ಬೇಸಿಕ್ ನೀಡ್ ಫಾರ್ ಅ ಚೈಲ್ಡ್ ಅನ್ನೋದಕ್ಕೋಸ್ಕರ ಅವ್ರಿಗೆ ಎಜುಕೇಶನ್ ವ್ಯಾಲ್ಯೂ ಅನ್ನೋದು ಚೆನ್ನಾಗಿ ಗೊತ್ತಿತ್ತಮ್ಮ. ಯಾಕಂದ್ರೆ ತುಂಬ ಕಷ್ಟಪಟ್ಟು ಎಜುಕೇಷನ್ನ ಅವ್ರು ಪಡ್ಕೊಂಡ್ರು. ಅವಾಗ ಅವ್ರಿಗೆ ಎಜುಕೇಷನ್ ಅವ್ರಿಗೆ ಪೇರೆಂಟ್ಸ್ ಕೈಲಿ ಕೊಡ್ಸೋಕೆ ಇದ್ದಿಲ್ದನು ಅವ್ರು ತುಂಬ ಕಷ್ಟಪಟ್ಟು ಎಜುಕೇಷನ್ನ ತೊಗೊಂಡ್ರು. ದೂರ ಸ್ಕೂಲ್ಗೆ ಹೋಗೋದು ಮಾಡೋದು ಆ ಥರ ಮಕ್ಕಳಿಗೆ ಆಗೋದು ಬೇಡ. ನಮ್ಮಲ್ಲಿ ಆದಷ್ಟು ನಾವು ಆ ಲೊಕ್ಯಾಲಿಟಿಯಲ್ಲಿ ಅವ್ರಿಗೆ ಅಸೌಕರ್ಯ ಮಾಡಿಕೊಡೋಣ, ನಂತರ ನಮ್ಮ ಬೇರೆ ಮಕ್ಕಳು ಕಷ್ಟಪಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಈ ಸ್ಟಾರ್ಟ್ ಆದ ಸ್ಕೂಲ್. ನಮ್ ಇವಾಗ 50 years ಇಂದ ಸಕ್ಸಸ್ಫುಲ್ ಆಗಿ ಶುಭಾ ಸ್ಕೂಲ್ ನಡೆಸಿದೆ. ತುಂಬಾ ಜನ ನಾವು ನೋಡಿರಂಗೆ ಸಿಕ್ಕಾಪಡೆ ಜನ ಟೀಚರ್ಸ್ ಇಲ್ಲಿ ವರ್ಕ್ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ. 30 years ಅಬೋವ್ ಸರ್ವಿಸ್ ಟೀಚರ್ಸ್ ತುಂಬಾ ಜನ ಇದ್ದಾರೆ, ಎಲ್ಲ ತುಂಬಾ ಜನ ಇದ್ದಾರೆ. ಜಕ್ಯಾ ಮಿಸ್ ಇದ್ದಾರೆ, ನಾನಿದ್ದೀನಿ, ಅಮ್ಮು ಮಿಸ್ ಇದ್ದಾರೆ, ಆಮೇಲೆ ಗೀತಾ ಮಿಸ್ ಸರ್ವಿಸ್ ಆಗಿದೆ, ವಿಮಲಾ ಮಿಸ್ ಸರ್ವಿಸ್ ಆಗಿದೆ. ತುಂಬಾ ಜನ ಲಾಂಗ್ ಸರ್ವಿಸ್ ಮಾಡಿರೋರೇಮ್ಮ. ತುಂಬಾ ಜನ ಈಗ 20 years ಮಾಡಿರೋ ಟೀಚರ್ಸ್ ಇದ್ದಾರೆ. ಬಸವರಾಜ್ ಸರ್, ಸುಂದರೇಶ್ ಸರ್ ಅಂತ, ಚಂದ್ರಕಲಾ ಮೇಡಮ್ ಅಂತ ಹೇಳಿ ತುಂಬಾ ಜನ ಹಳಬ್ರು ಹಾಗೆ ಕಂಟಿನ್ಯೂ ಆಗ್ತಿದ್ದಾರೆ. ಆಶಾ ಮಿಸ್ ಅಂತ ಇದ್ದಾರೆ, ಜಯಂತಿ ಮಿಸ್, ಆ ಥರ ತುಂಬಾ ಜನ ದೇ ಆರ್ ಕಂಪ್ಲೀಟೆಡ್ ಅಬೌವ್ 15 years ಆ ಥರ ಇದ್ದಾರೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಮ್ಯಾಮ್, ನೀವು ಅವಾಗಿಂದ ನೋಡಿರೋ ತರ ಕನ್ನಡ ಮೀಡಿಯಂ ಟೀಚರ್ಸ್ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಟೀಚರ್ಸ್ ಆಗಿರ್ಬೋದು, ಎಷ್ಟು ಜನ ವರ್ಕ್ ಮಾಡಿರ್ಬೋದು ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿರ? ಮ್ಯಾಮ್, ಅವಾಗ ಬಂದು ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕಾದ್ರೆ 30 members ಹಾಗೆ ಕನ್ನಡ ಮೀಡಿಯಂ ಅಲ್ಲಿ ಏಡೆಡ್ ಟೀಚರ್ಸ್ 13 members ಇದ್ರಮ್ಮ. ಏಡೆಡ್ ಅಲ್ಲದೆ ನಾವು ಅಪಾಯಿಂಟ್ ಮಾಡಿರೋ ಟೀಚರ್ಸ್ ಒಂದು 8 ಜನ ಇದ್ರು. ಸೊ 20 members ಹತ್ರ ಕನ್ನಡ ಮೀಡಿಯಂ ಅಲ್ಲೇ ವರ್ಕ್ ಮಾಡ್ತಿದ್ರು. ಆಮೇಲೆ ಇಂಗ್ಲಿಷ್ ಅದೇ ಆ 30 members ಮೇಲೇನೆ ವರ್ಕ್ ಮಾಡ್ತಾ ಇದ್ದಾರಮ್ಮ. ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರೂ ಸೇರಿಸಿದ್ರೆ, ಅಟೆಂಡರ್ಸ್ ಎಲ್ಲರೂ ಸೇರಿಸ್ಕೊಂಡ್ರೆ 30 to 32 members ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರಮ್ಮ ಎವ್ರಿ ಇಯರ್. ಮ್ಯಾಮ್, ಇವಾಗ ಸರ್ ಈ ಟ್ರಸ್ಟ್ ನ ಓಪನ್ ಮಾಡಿದ್ರು, ಬಟ್ ಸರ್ ಒನ್ಸ್ ಅವ್ರ ಪಾಸ್ ಔಟ್ ಆದ್ಮೇಲೆ ಆ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು, ನಿಮ್ಮ ಮೇಲೆ, ಅಮ್ಮ ಮೇಲೆ. ಅದು ನಿಮ್ಗೆ ಯಾವತ್ತಾದ್ರೂ ಬರ್ಡನ್ ಅಂತ ಅನ್ಸ್ತಾ, ಅಥವಾ ಇಷ್ಟು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದಾರೆ ಅಂತ, ಬಟ್ ನಿಮ್ಗೆ ಈಸಿಯಾಗಿ ತಗೊಂಡೋಗ್ಬಿಟ್ರ? ಇಲ್ಲಮ್ಮ, ಸ್ಟಾರ್ಟಿಂಗ್ ಸ್ವಲ್ಪ ಸರ್ ಅನ್ನ ಬಿಟ್ಟಾಗ ವಿ ಫೆಲ್ಟ್ ಲಿಟಲ್, ಸ್ವಲ್ಪ ಅದು ಕಷ್ಟ ಅನಿಸ್ತು. ಆಮೇಲೆ ವಿ ಟುಕ್ ಇಟ್. ಅದೊಂದು ವರ್ಷ ನಮಗೆ ಅದು ಆದಾಗ ನಮಗೆ ಅದೇ ಹಳೆ ಈಗ ರಾಜಮ್ಮ ಮೇಡಮ್ ಅಂತ ಹಳೆಬ್ರು ಇದ್ರಲ್ಲ, ಸೊ ವಿತ್ ದೇರ್ ಸಪೋರ್ಟ್ ಅಂಡ್ ವಿತ್ ದೇರ್ ದ ಗೈಡೆನ್ಸ್, ಮಾರ್ಗದರ್ಶನದಲ್ಲಿ ವಿ ಡನ್ ಇಟ್. ಮ್ಯಾಮ್, ಇವಾಗ ಪ್ರತಿ ವರ್ಷನೂ ಬೇಕಾದ್ರೆ ಈಗ ಬೇರೆ ಸ್ಕೂಲ್ ಅಂತ ನೋಡಿದಾಗ ಕೆಲವು ಟೀಚರ್ಸ್ ಇವಾಗ ಅಪಾಯಿಂಟ್ ಆಗ್ತಾರೆ, 1-2 years 3 years ಆದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನಾನು ನೋಡಿದಂಗೆ ಪರ್ಸನಲ್ ಆಗಿ ನನಗೆ ಫೀಲ್ ಆಗಿರೋದು, ಶುಭಾ ಸ್ಕೂಲಲ್ಲಿ ಒಬ್ರು ಟೀಚರ್ನ ಅವಾಗ ನಾನು ಚಿಕ್ಕ ವಯಸ್ಸಿಂದ ನೋಡಿದ ಕಲಾ ಮ್ಯಾಮ್ ಇಂದ ಇಟ್ಕೊಂಡು ಆಶಾ ಮಿಸ್ ಆಗಿರ್ಬೋದು, ನೀವೇ ಎಲ್ಲ ಇದ್ದಾರೆ. ಶುಭಾ ಸ್ಕೂಲ್ ಅಷ್ಟು ಕಂಫರ್ಟಬಲ್ ಟೀಚರ್ಸ್ಗೆ ಫೀಲ್ ಮಾಡಿದೆ. ಇದಕ್ಕೆ ಮೇನ್ ಏನ್ ಅಂತದೇನು ಟೀಚರ್ಸ್ಗೆ ನೀವು ಆ ಥರ ಪ್ರೊವೈಡ್ ಮಾಡ್ತೀರಾ? ಅಂದ್ರೆ ಅವಾಗಿಂದಾನು ಅವ್ರೆಲ್ಲೂ ಹೋಗದೆ ಶುಭ ನಮ್ಮ ಸ್ಕೂಲ್ ತರ ನೀವು ಅವ್ರು ಮಾಡ್ತಿರೋದಕ್ಕೆ ನಾವು ಒಂದು ಹೇಳ್ತೀನಮ್ಮ. ಸೊ ವಾಟ್ ವಿ ಥಿಂಕ್ ಇಸ್ ವಿ ವಾಂಟ್ ಟು ಕೀಪ್ ದಿ ಟೀಚರ್ಸ್ ಫ್ರೀ. ನಾವು ಇವಾಗ ಅವ್ರನ್ನ ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಬಿಟ್ಟಾಗ ಅವ್ರು ಏನಾಗ್ತಾರೆ, ಅವರು ಯಾವುದೇ ಒಂದು ಸ್ಟ್ರೆಸ್ ಇಲ್ಲದೆ ಅವ್ರು ಸ್ವತಂತ್ರವಾಗಿದ್ದಾಗ ದೇ ವಿಲ್ ಬಿ ವೆರಿ ಫ್ರೀ ಟು ದಿ ಚಿಲ್ಡ್ರನ್ಸ್. ಅವ್ರು ಬಂದು ಯಾವುದೇ ಒಂದು ಮೈಂಡ್ ಪ್ರೆಷರ್ ಇಲ್ಲದೆ ಅವ್ರ ಮೈಂಡ್ ಫ್ರೀ ಆದಾಗ ಮಕ್ಕಳನ್ನ ಚೆನ್ನಾಗಿ ಕೋಪ್ ಅಪ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಮೇನ್ ಮಕ್ಕಳ ಹತ್ರ ಇರೋರು ಅವ್ರು. ಹಾಗಾಗಿ ಅವ್ರನ್ನ ನಾವು ಸ್ವತಂತ್ರವಾಗಿ ಫ್ರೀ ಆಗಿ ವಿದೌಟ್ ಅ ಬರ್ಡನ್ ನಾವೇನಾದ್ರೂ ಇಟ್ಕೊಂಡಾಗ ಅವ್ರನ್ನ ಅದು ಯಾವುದೇ ಒಂದು ಸ್ಟ್ರೆಸ್ ಇಲ್ಲದೆ ಇರುವಾಗ ದೇ ಕ್ಯಾನ್ ಬಿ ವೆರಿ ಫ್ರೀ ವಿತ್ ದಿ ಚಿಲ್ಡ್ರನ್ಸ್ ಅಲ್ವಮ್ಮ. ಆಗ ಅವ್ರೇನ್ ಮಾಡ್ತಾರೆ, ಖುಷಿಯಾಗಿ ಮಕ್ಕಳಿಗೆ ಒಂದು ಹೇಳ್ಕೊಡೋ ಜಾಗದಲ್ಲಿ ಇನ್ನೊಂದು ಹೇಳ್ಕೊಡ್ಬೋದು. ಅವ್ರಿಗೆ ನಾವು ಪ್ರೆಷರ್ ಅಂತ ಕೊಟ್ಬಿಟ್ಟು ವೆನ್ ವಿ ಟೇಕ್ ದಮ್ ಅಂಡರ್ ದೇರ್ ಕಂಟ್ರೋಲ್, ನಾವೇನು ಹೇಳ್ಕೊಡ್ತೀವಿ ಅದನ್ನ ಮಾತ್ರ ಅವ್ರು ಹೇಳ್ತಾರೆ. ಅವ್ರು ಫ್ರೀಯಾಗಿ ಏನಾದ್ರು ಹೇಳ್ಕೊಡ್ಬೇಕಂದಾಗ ಅವ್ರಿಗೆ ಅದು ಬರಲ್ಲ. ಅದಕ್ಕೆ ಅವ್ರನ್ನ ನಾವು ಫ್ರೀಯಾಗಿ ಬಿಟ್ಟಿದ್ದೀವಿ. ನಿಮ್ಮ ಮಕ್ಕಳು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮನ್ನು ನಂಬಿ ಬಂದಿದ್ದಾರೆ, ನಿಮ್ಮಲ್ಲಿ ಏನಾಗುತ್ತೋ ಸಾಧ್ಯವಾದಷ್ಟು ಅವ್ರಿಗೆ ನೀವು ಮಾಡಿ. ಸೊ ವಿ ಆರ್ ಗಿವನ್ ದಮ್ ದಟ್ ಫ್ರೀಡಮ್. ಒಂದು ಅವ್ರನ್ನ ಪ್ಯಾಕ್ಡ್ ಆಗಿ ನಾವು ಇಟ್ಕೊಂಡಿಲ್ಲ. ಹಾಗಾಗಿ ಅವ್ರಿಗೆ ಅದರಿಂದ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ಅಷ್ಟೇ. ಮ್ಯಾಮ್, ಎಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಶುಭಾ ಸ್ಕೂಲಲ್ಲಿ ಆಲ್ಮೋಸ್ಟ್ 10 years ಬ್ಯಾಕ್ ಅಂತ ಅನ್ಸದೆ. ನಾವು ಓದ್ಬೇಕಾದ್ರೆ ನಮ್ಮ ಸ್ಕೂಲ್ ಹುಡುಗರೇ ಸೂಸೈಡ್ ಸಮಥಿಂಗ್ ಅವ್ರದ್ದು ಪರ್ಸನಲ್ ಏನೋ ಪ್ರಾಬ್ಲಮ್ ಆಗಿ ಅವ್ರ ತಂದೆನೆ ಅದು ನ್ಯೂಸ್ ಚಾನೆಲ್ಸ್ ಎಲ್ಲ ಬಂದಿತ್ತು. ಹೌದೌದಮ್ಮ. ಬಟ್ ಆ ಟೈಮ್ ಸ್ಕೂಲ್ಗೂ ಒಂದು ಹೆಸರು ಒಂಥರ ಕಳಂಕ ಬಂತು, ಶುಭಾ ಸ್ಕೂಲ್ ಓದೋ ಮಕ್ಳಿಗೆ ಈ ತರ ಆಗ್ಬಿಟ್ಟಿದೆ ಅಂತ. ಹೌದೌದಮ್ಮ, ಹೌದೌದು. ಅದನ್ನ ಯಾವ ತರ ಫೇಸ್ ಮಾಡಿದ್ವಿ ಅಂತ? ಅದನ್ನ ಯಾವ ತರ ಫೇಸ್ ಮಾಡಿದ್ವಿ ಅಂದ್ರೆ, ಅದು ಕರೆಕ್ಟ್ ನೀವು ಹೇಳಿದ್ದು.
ಸೊ ಆಕ್ಚುಲ್ ಆಗಿ ಅದು ಅವ್ರು ಏನ್ ಹೇಳ್ಬಿಟ್ಟಿದ್ರು ಅಂದ್ರೆ ಬಿಕಾಸ್ ಆಫ್ ದಿ ಫೀಸ್ ಈ ಕಿಲ್ ದ ಚೈಲ್ಡ್ ಅಂತ ಒಂದು ವಿಷಯ ಬಂತು. ಆಮೇಲೆ ನಾನು ಹೇಳ್ಬೇಕಂದ್ರೆ ಸೊ ನಮಸ್ತೆ, ಆ ಪ್ರಾಬ್ಲಮ್ ಇಂದ ನಾವು ಹೊರಗಡೆ ಬರ್ಬೇಕಾದ್ರೆ ದಿ ಮೇನ್ ರೀಸನ್ ಇಸ್ ಪೇರೆಂಟ್ಸ್. ಉಳಿದ ಪೇರೆಂಟ್ಸ್ ಬೇರೆ ಅವ್ರ ಫ್ಯಾಮಿಲಿಯಲ್ಲಿ ತುಂಬಾ ಮಕ್ಕಳು ನಮ್ಮ ಸ್ಕೂಲಲ್ಲಿ ಓದಿ ಹೋಗಿದ್ರಮ್ಮ. ಸಿನ್ಸ್ ಒಂದು 8-9 ಜನ ಅವ್ರ ಫ್ಯಾಮಿಲಿಯಿಂದ ನಮ್ಮಲ್ಲಿ ಎಜುಕೇಶನ್ ಮುಗಿಸಿ ಹೋಗಿದ್ರು. ಸೊ ಹಾಗಾಗಿ ಅವರೇ ಬಂದು ಆಫೀಸರ್ಸ್ ಎಲ್ಲ ಬಂದಾಗ ಅವರೇ ಬಂದು ಹೇಳಿದ್ರು, ನಮಗೆ ಟೈಮನ್ನು ಕೊಟ್ಟು ಫೀಸನ್ನು ಕಟ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಫೀಸ್ ಕಟ್ಟದೇ ಇದ್ರೂ ಕೆಲವು ಟೈಮಲ್ಲಿ ಪರೀಕ್ಷೆನೇ ಬರ್ಸಿದ್ದಾರೆ. ಈ ವರ್ಷದ ಫೀಸನ್ನು ಮುಂದಿನ ತಿಂಗಳಿಗೂ ನಾವು ಕಲೆಕ್ಟ್ ಮಾಡ್ತೀವಿ ಕೆಲವು ಮಕ್ಕಳಿಗೆ, ಯಾಕಂದ್ರೆ ಅವ್ರಿಗೆ ಬರ್ಡನ್ ಇದೆ, ಗೊತ್ತಿದೆ, ಬಿಡೋದಿಲ್ಲ, ಬಟ್ ವಿಲ್ ಗಿವ್ ದಮ್ ಎ ಲಾಟ್ ಟೈಮ್. ಸೊ ಅವ್ರಾಗ ಅವರೇ ಬಂದು ಹೇಳಿದ್ರು, ನಮ್ಮ ಮಕ್ಕಳು ಇಲ್ಲಿ 8-9 ಜನ ನಮಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಈ ಸ್ಕೂಲಲ್ಲಿ ಫೀಸ್ ಕಟ್ಟಕ್ಕೆ ಅವಕಾಶ ಕೊಡೋ ಥರ ಯಾವ ಸ್ಕೂಲಲ್ಲೂ ಕೊಡೋದಿಲ್ಲ. ಹಾಗಾಗಿ ಫೀಸ್ ಅಂತ ಇಲ್ಲ, ಅವನಿಗೆ ಬೇರೆ ಏನೋ ಪ್ರಾಬ್ಲಮ್ ಇಂದ ಆಗಿದೆ ಅಂತೇಳಿ ಪೇರೆಂಟ್ಸ್ ಅವರು ಖುದ್ದಾಗಿ ಬಂದು ಅವರೇ ಹೇಳಿ ವಿ ಆರ್ ಏಬಲ್ ಟು ಕಮ್ ಔಟ್. ಅಂದರೆ ಯಾವತ್ತೋ ಮಾಡಿದ್ದು ಒಳ್ಳೇದು, ಯಾವತ್ತೋ ನಮ್ಮನ್ನ ಸೇವ್ ಮಾಡುತ್ತೆ ಅನ್ನೋದೊಂದು ಅದೊಂದು ಇನ್ಸಿಡೆಂಟ್ ನಮಗೆ ಪ್ರೂವ್ ಮಾಡ್ತಮ್ಮ. ಸೊ ವಿ ಡೂ ದಟ್, ವಿ ಗಿವ್ ದ ಮ್ಯಾಕ್ಸಿಮಮ್ ಟೈಮ್. ಸೊ ಹೇಗೆ ಕಟ್ತಾರೋ ವಿಲ್ ಗಿವ್ ದಟ್ ಫ್ಲೂಯೆಂಟ್ ಆಗಿ ಅವ್ರಿಗೆ ಬಿಡ್ತೀವಿ ಮನೆ. ಅವರು ಹೇಗೆ ಕಟ್ತಾರೋ, ಅವ್ರಿಗೆ ಯಾವ ತರ ಕಟ್ಟಕ್ಕೆ ಅವಕಾಶ ಇದೆಯೋ ಆ ತರ ಕಟ್ಟಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಮ್ಯಾಮ್ ಅದೇ ಇವಾಗ ನೀವು ಹೇಳಿದ್ರಿ, ಅದಕ್ಕೆ ಒಂದು ಕ್ವಶನ್. ಇವಾಗ ತುಂಬಾ ಸ್ಕೂಲಲ್ಲಿ ಆದ್ರೆ ಇವಾಗ ಫೀಸ್ ಕಟ್ಟಿಲ್ಲ, ಇಲ್ಲ ಅಡ್ಮಿಷನ್ ಪೇ ಮಾಡಿಲ್ಲ ಅಂತ ಅಂದ ತಕ್ಷಣ ಅವ್ರನ್ನ ಯಾರು ಕುಣಿಸಲ್ಲ, ಕ್ಲಾಸಲ್ಲಿ ಕುಣಿಸಲ್ಲ, ಇಲ್ಲಿ ಫೀಸ್ ಕಟ್ಟ ಮೇಲೆ ನೀವು ಬರಬೇಕು. ಬಟ್ ಶುಭಾ ಸ್ಕೂಲ್ ನಾನು ನೋಡಿದಂಗೆ ತುಂಬಾ ಜನ ನೋಡಿದಂಗೆ ಫೀಸ್ ಕಟ್ಟಿಲ್ಲ ಅಂದ್ರೂ ಕೂಡ ನಾವು ಟೈಮ್ ಕೊಡ್ತೀವಿ. ಅದು ಇವಾಗ ಒಂದು ಬಿಸ್ನೆಸ್ ಇದ್ರಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಗೆ ಲಾಸ್ ಆಗಲ್ವಾ? ಇವಾಗ ನೀವು ಆತರ ಮಾಡ್ತಿರಲ್ಲ, ನಿಮ್ ನಿಜ ಅದೇ ನಾವು ಫೀಸ್ ಎಕ್ಸ್ಕ್ಯೂಸ್, ಬಟ್ ಟುಡೇ ಆರ್ ಟುಮಾರೋ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ದಟ್ ಮೂಮೆಂಟ್ ನಮಗೆ ಸ್ವಲ್ಪ ಪ್ರೆಷರ್ ಅನ್ನಿಸ್ಬೋದು, ಬಟ್ ಅಪಾರ್ಟ್ ಫ್ರಮ್ ದಟ್ ನಾವೇನ್ ಮಾಡ್ತೀವಿ, ಮಕ್ಕಳು ಎಜುಕೇಶನ್ ಅಲ್ವಾ, ನಾನು ಈ ವರ್ಷ ಬಿಟ್ರೆ ಅದು ನೆಕ್ಸ್ಟ್ ಇಯರ್ ಅದು ಮಗುಗೆ ಆಗುತ್ತೆ. ಫಸ್ಟ್ ಮೇನ್ ಬಂದು ಮಕ್ಕಳು ಅಲ್ವಮ್ಮ, ಮಕ್ಕಳಿಗೆ ನಾವೇನು ಕಲಿಸ್ಬೇಕು ಅಂತ ನಾವು ಅವ್ರನ್ನ ನಮ್ಮ ಕಡೆ ಕರ್ಸ್ಕೊಂಡಿದೀವಿ. ಅವ್ರಿಗೆ ಅದು ಕೆಲವು ಟೈಮಲ್ಲಿ ಇದು ಫೀಲ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಎಲ್ಲರ ಮುಂದೆ ನಾವು ಹೇಳಿದಾಗ ಮಕ್ಕಳಿಗೆ ಅದು ಫೀಲ್ ಆಗುತ್ತೆ, ಪೇರೆಂಟ್ಸ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಸ್ವಲ್ಪ ಮೈಂಡ್ ಕಾನ್ಸೆಪ್ಟ್ ಆಗಿ ಇಟ್ಕೊಂಡಿರ್ತೀವಿ, ಮಕ್ಕಳಿಗೆ ಹರ್ಟ್ ಆಗಬಾರ್ದು. ಕರೆಕ್ಟ್ ಅಮ್ಮ, ಇವತ್ತೆಲ್ಲ ನಾಳೆ ವಿ ಕ್ಯಾನ್ ಕಲೆಕ್ಟ್ ಇಟ್. ಬಟ್ ಇವತ್ತು ಆ ಮಗು ಪಾಠ ಬಿಟ್ಬಿಟ್ರೆ ನಾಳೆ ಆ ಮಗು ಪಾಠ ಕಲಿಯಕ್ಕಾಗಲ್ಲ, ಯಾರು ಕಲ್ಸಲ್ಲ ಆ ಮಗುಗೆ ಇವತ್ತು ಬಿಟ್ಟಿರೋ ಪಾಠ. ಸೊ ಅದೊಂದು ಉದ್ದೇಶದ ಮೇಲೆ ನಮ್ಗೆ ಬರ್ಡನ್ ಆದ್ರೂ ಸಮ್ ವಿ ಆರ್ ಏಬಲ್ ಟು ಮ್ಯಾನೇಜ್ ವಿ ಆರ್ ಏಬಲ್ ಟು ಮ್ಯಾನೇಜ್ ಅಂಡ್ ವಿ ಆರ್ ಡೂಯಿಂಗ್. ಗೈಸ್, ನೀವು ಕೇಳಿದ್ರಲ್ಲ ಶುಭಾ ಸ್ಕೂಲ್ ಯಾಕೆ ಸ್ಪೆಷಲ್ ನನಗೆ ಅಂತ. ಸೊ ಇವಾಗ ಮ್ಯಾಮ್ ಹೇಳಿದ್ರಲ್ಲ, ಇದಕ್ಕೆ ಸ್ಪೆಷಲ್. ಫೀಸ್ ಕಟ್ಟಕ್ ಆಗಿಲ್ಲ ಅಂದ್ರೂ ಕೂಡ ಟೈಮ್ ಕೊಟ್ಟು ಅವ್ರಿಗೆ, ಟೈಮ್ ಅಂದ್ರೆ ನಿಮ್ಗೆ 1 ದಿವಸ 2 ದಿವಸ ಅಂತಲ್ಲ, ನಾನು ಪರ್ಸನಲ್ ಆಗಿ ನೋಡಿದಂಗೆ ಟಿಲ್ ನಾಳೆ ಫೈನಲ್ ಎಕ್ಸಾಮ್ ಅಂದ್ರೆ ಇವತ್ತವರೆಗೂ ಟೈಮ್ ಕೊಡ್ತಾರೆ. ಯಾಕಂದ್ರೆ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಸೊ ಅದಕ್ಕೆ ನನಗೆ ಶುಭಾ ಸ್ಕೂಲ್ ಸ್ಪೆಷಲ್. ಮ್ಯಾಮ್ ಹೇಳ್ದಂಗೆ ಸಮಥಿಂಗ್ ಅದು ಹೇಳಕ್ಕಾಗಲ್ಲ, ಬಿಕಾಸ್ ವಿ ಜಸ್ಟ್ ಥಿಂಕ್ ಓನ್ಲಿ ಅಬೌಟ್ ದಟ್ ಚೈಲ್ಡ್. ಆ ಮಗುಗೆ ಇವತ್ತೆಲ್ಲ ನಾಳೆ ವಿ ಕ್ಯಾನ್ ಕಲೆಕ್ಟ್ ಇಟ್. ಸೊ ವಿ ಹ್ಯಾವ್ ಅ ಟೈಮ್ ಟು ಕಲೆಕ್ಟ್, ಬಟ್ ದಿ ಚೈಲ್ಡ್ ಡಸಂಟ್ ಹ್ಯಾವ್ ಅ ಟೈಮ್. ಈ ವರ್ಷ ಬಿಟ್ರೆ ಮುಂದಕ್ಕೆ ಆ ಮಗುಗೆ ಅದನ್ನ ಕಲಿಯಕ್ಕೆ ಅದಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ನಾಳೆ ನಮ್ಗೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ವಿ ಟೇಕ್ ಇಟ್ ಆಫ್. ಅವ್ರನ್ನೇನ್ ಮಾಡ್ತೀವಿ, 1 ದಿವಸ 2 ದಿವಸ ಅವ್ರಿಗೆ ಪ್ರೆಷರ್ ಕೊಡ್ತೀವಿ. ಆಗ್ಲಿಲ್ವಾ ನಾವು ಎಕ್ಸಾಮ್ಸ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ ವಿಲ್ ಕಲೆಕ್ಟ್, ಮುಂದಿನ ವರ್ಷ ಕಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಗೆ ತುಂಬಾ ಜನ ಬೇರೆಯವರು ಅಂತಾರೆ, ಇವಾಗ ಕಾಮನ್ ಆಗಿ ಪೀಪಲ್, ಇವಾಗ ನಿಮಗೆ ಗೊತ್ತು ಇವಾಗ ಈ ಟ್ರಸ್ಟ್ನ ನಡ್ಕೊಂಡು ಹೋಗೋದು, ಟ್ರಸ್ಟ್ನ ಎಷ್ಟು ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು, ಎಷ್ಟು ಕಷ್ಟ ಇದೆ ಅಥವಾ ಈಸಿ ಇದೆ ಅಂತ. ಬಟ್ ಒಬ್ರು ಸುಮ್ಮನೆ ಜಡ್ಜ್ ಮಾಡ್ಬಿಡ್ತಾರೆ, ಸ್ಕೂಲ್ ತಾನೇ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾರೆ, ಈಸಿ ಇನ್ಕಮ್ ಬರುತ್ತೆ, ಅಲ್ಲೇನು ಔಟ್ ಗೋಯಿಂಗ್ ಇಲ್ಲ ಅಂತ ಅಂತಾರೆ. ನಿಜ, ನೀವು ಇಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ, ಸರ್ ನಡ್ಸ್ಕೊಂಡ್ ಬರ್ತಿದ್ದಾರೆ, ಇವಾಗ ನೀವು ಅದನ್ನ ಕ್ಯಾರಿ ಮಾಡ್ತಿದ್ದೀರಾ. ತುಂಬಾ ಈಸಿನ ಸ್ಕೂಲ್ ಅನ್ನೋ ಒಂದು ಟ್ರಸ್ಟ್ನ ಸ್ಟಾರ್ಟ್ ಮಾಡೋದು, ನೀಟಾಗಿ ಹಂಗೆ ತಗೊಂಡು ಹೋಗೋದು? ತುಂಬಾ ಕಷ್ಟ ಅಮ್ಮ. ಸ್ಕೂಲನ್ನ ಸ್ಟಾರ್ಟ್ ಮಾಡೋದು, ಅದನ್ನ ನೀಟಾಗಿ ತಗೊಂಡು ಹೋಗೋದು ತುಂಬಾ ಕಷ್ಟ. ಬರುತ್ತೆ, ಔಟ್ ಗೋಯಿಂಗ್ ಇಲ್ಲ ಅಂತಲ್ಲ, ಎಲ್ಲೂ ಮೇಂಟೆನೆನ್ಸ್ ಇರುತ್ತಮ್ಮ. ಟೀಚರ್ಸ್ ಸ್ಯಾಲ್ರಿ, ರೆಂಟಲ್ ಬಿಲ್ಡಿಂಗ್, ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತೆ ಸ್ಕೂಲ್ಸ್ಗೆ, ಮಾಡಬೇಕು. ಸೊ ಸ್ಕೂಲ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟು ಜನ ಪೇರೆಂಟ್ಸ್ ಇರ್ತಾರೋ ಅಷ್ಟು ಜನನು ನಾವು ಕನ್ವೀನಿಯನ್ಸ್ ಮಾಡಬೇಕು. ಸೊ ಇಟ್ಸ್ ಅ ಗ್ರೇಟ್ ಟಾಸ್ಕ್. ಎಲ್ಲರೂ ಒಂದೇ ರೀತಿ ಇರಲ್ಲ ಪೇರೆಂಟ್ಸ್ ಅಲ್ವಾ. ಸೊ ಪ್ರತಿಯೊಬ್ಬರನ್ನು ನಾವು ಕನ್ವೀನಿಯನ್ಸ್ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂದ್ರೆ ಇಟ್ಸ್ ರಿಯಲಿ ಟಫ್. ಓಕೆ ಮ್ಯಾಮ್, ಕಷ್ಟನೇ. ಪ್ರತಿ ವರ್ಷ ಡಿಫ್ರೆಂಟ್ ಬ್ಯಾಚ್ ನೋಡಿದಾಗ ನಿಮ್ಗೆ ಆಗುವಂತ ಫೀಲಿಂಗು, ಅವ್ರು ಬಿಟ್ಟೋದಾಗ ಆಗುವಂತ ಬೇಜಾರು ನಿಮ್ಗೆ ಅನ್ಸುತ್ತೆ? ಅದು ಪ್ರತಿ ಸಾರಿ ನಮ್ಗೆ ಅನ್ಸುತ್ತಮ್ಮ. ಈಗ ಈ ಬ್ಯಾಚ್ ಈಗ ಬರುತ್ತಲ್ವಾ, ಸೊ ಈ ಬ್ಯಾಚ್ ಬಂದಾಗ ನಮ್ಗೆ ಹಳೆ ಬ್ಯಾಚ್ ಮೇಲೆ ನಮ್ಗೆ ಜ್ಞಾಪಕ ಇರುತ್ತೆ. ಆ ಬ್ಯಾಚ್ ಚೆನ್ನಾಗಿತ್ತು, ಈ ಬ್ಯಾಚ್ ಏನು ಹೀಗಿದೆ, ಆ ಬ್ಯಾಚ್ ಓದ್ ಬ್ಯಾಚ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಈ ಮಕ್ಕಳು ನಮ್ಮನ್ನ ಬಿಟ್ಟಾಗ ಈ ಮಕ್ಕಳು ಚೆನ್ನಾಗಿದ್ರು ಅನ್ಸುತ್ತೆ. ಒಟ್ನಲ್ಲಿ
ಮಕ್ಕಳು ನಮಗೆ ಬಿಟ್ಟು ಹೋದ್ಮೇಲೆ ಅವ್ರನ್ನ ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನಮಗೆ. ಸೊ ವಾಟ್ ವಿ ಆರ್ ಅಟ್ಯಾಚ್ಡ್ ಟು ದೆಮ್. ಮಕ್ಕಳು ಪೇರೆಂಟ್ಸ್ ಹತ್ರ ಹೆಚ್ಚು ಸಮಯ ಕಳೆಯೋದಕ್ಕಿಂತ ಟೀಚರ್ಸ್ ಹತ್ರ ಹೆಚ್ಚು ಸಮಯಗಳನ್ನು ಕಳೀತಾರೆ ಅವರು. ಸೊ ದೇ ಸ್ಪೆಂಡ್ ಲಾಟ್ ಆಫ್ ದ ಟೈಮಿಂಗ್ಸ್ ವಿತ್ ದಿ ಟೀಚರ್ಸ್. ಸೊ ಹಾಗಾಗಿ ನಮಗೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ. ನಮ್ಮ ಹತ್ರ ಇರೋವರೆಗೂ ವಿ ಕೀಪ್ ಸ್ಕೋಲ್ಡಿಂಗ್ ದಮ್ ಅಂಡ್ ವಿಲ್ ಬಿ ಗಿವಿಂಗ್ ಎಕ್ಸಾಂಪಲ್ ಆಫ್ ದಿ ಪ್ರೀವಿಯಸ್ ಬ್ಯಾಚ್. ಆ ಬ್ಯಾಚ್ ನೋಡಿ, ಆ ಮಕ್ಕಳು ಆಗಿದ್ರು, ಈ ಮಕ್ಕಳು ಹೋದ್ಮೇಲೆ ವಿ ನೋ ದಿ ಒಳ್ಳೆ ಆ ಮಕ್ಕಳ ಒಂದು ಗುಡ್ ದೇವೇರ್ ಅನ್ನೋದು ನಮ್ಗೆ ಆಮೇಲೆ ಫೀಲ್ ಆಗುತ್ತೆ. ಸೊ ಎವ್ರಿ ಬ್ಯಾಚ್ ಮಕ್ಳಿಗೂ ನಾವು ವಿ ಡಸಂಟ್ ಫರ್ಗೆಟ್ ದಮ್ ವೆರಿ ಕ್ವಿಕ್ಲಿ. ನಮ್ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಎಲ್ಲಾ ಸ್ಕೂಲಲ್ಲೂ ಸ್ಕೂಲ್ ಡೇ ಫಂಕ್ಷನ್ ಮಾಡ್ತಾರೆ, ಬಟ್ ಶುಭಾ ಸ್ಕೂಲಲ್ಲಿ ಮೇನ್ ರೋಡ್ ಅಲ್ಲಿ ಮಾಡ್ತೀವಿ. ತುಂಬಾ ದೊಡ್ಡದಾಗಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ನೋಡೋರು ತುಂಬಾ ಜನ ಸೇರ್ತಾರೆ. ಈ ಪ್ಲಾನ್ ಯಾರ್ದು ನಮ್ಗೆ ಆಕ್ಚುಲಿ ಯಾವಾಗ ಇನ್ವೆಂಟ್ ಆಯ್ತು ಸ್ಕೂಲ್ ಡೇನ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕ್ಯಾಶುವಲ್ ಆಗಿ ಗ್ರೌಂಡ್ ಅಲ್ಲೆಲ್ಲ ಮಾಡೋದು ನೋಡಿದ್ವಿ. ಬಟ್ ಒಂದು ಮೇನ್ ರೋಡ್ ಅಲ್ಲಿ ಪರ್ಮಿಷನ್ ತಗೊಂಡು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಅದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ತುಂಬಾ ಚೆನ್ನಾಗಿ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗ್ತಿದ್ರೆ ಇದೊಂಥರ ಐಡಿಯಾ ಒಂಥರ ತುಂಬಾ ಯುನೀಕ್ ಆಗಿದೆ. ಇದು ಯಾರು ನಿಜ ಐಡಿಯಾ? ಆಕ್ಚುಯಲ್ ಆಗಿ ಸ್ಕೂಲ್ ಡೇನ ನಾವು ಸರ್ ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ದಮ್ಮ. ಸೊ ಆಗ ಏನು ಮಾಡ್ತಿದ್ರು ಅಂದರೆ, ಈಗ ಒಳಗಡೆ ಸ್ಪೇಸ್ ಇತ್ತು ಅವಾಗ. ಸೊ ಅದು ಬಂದು ಟೆಂಪ್ರವರಿ ಇದು ಥರ ಪಾರ್ಟಿಷನ್ಸ್ ಮಾಡ್ತಾಯಿದ್ರು. ಸೊ ಅದು ರಿಮೂವಬಲ್. ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ಒಳಗಡೆನೆ ಮಾಡ್ತಾಯಿದ್ವಿ. ಒನ್ ಡೇ ಚಿಲ್ಡ್ರನ್ಸ್ಗೆ, ಒನ್ ಡೇ ಪೇರೆಂಟ್ಸ್ಗೆ ಅಂತ ಮಾಡ್ತಾಯಿದ್ವಿ. ಸೊ ಯಾವಾಗ ನಮಗೆ ಸ್ಟ್ರೆಂತ್ ಇನ್ಕ್ರೀಸ್ ಆಯಿತು, ಸೊ ಅಷ್ಟು ಪೇರೆಂಟ್ಸ್ನು ಒಳಗಡೆ ಪ್ಯಾಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ಟಾರ್ಟಿಂಗ್ ಒಳಗಡೆ ಮಾಡ್ತಾ ಇದ್ವಿ ಸ್ಕೂಲ್ ಒಳಗೆ. ಅದರಲ್ಲಿ ಮೂವಬಲ್ ಪಾರ್ಟಿಷನ್ಸ್ ಇತ್ತು. ಸೊ ಅದನ್ನ ಏನ್ ಮಾಡ್ತಿದ್ವಿ, ಪಾರ್ಟಿಷನ್ಸ್ ಓಪನ್ ಮಾಡಿ ಒಳಗಡೆ ಮಾಡ್ತಾ ಇದ್ವಿ. ಒಂದು ಫಸ್ಟ್ ಡೇ ಸ್ಯಾಟರ್ಡೇ ಬಂದು ಮಕ್ಕಳಿಗೆ ಮಾತ್ರ, ನೆಕ್ಸ್ಟ್ ಡೇ ಪೇರೆಂಟ್ಸ್ಗೆ ಮಾತ್ರ ಅಂತ 2 days ಮಾಡ್ತಿದ್ವಿ ಒಳಗಡೆ ನಾವು. ಇವಾಗಿನ ತರ ಎಲ್ಲ ಇಲ್ಲ, ಆವಾಗ ಒಳಗಡೆ ಸ್ಟೇಜ್ ಹಾಕಿ ಅದೇ ಸ್ಪೀಕರ್ ಎಲ್ಲ ಆಯ್ತು, ಮತ್ತೆ 2 days ಮಾಡ್ತಿದ್ವಿ. ಸೊ ಆಮೇಲೆ ಯಾವಾಗ ಪೇರೆಂಟ್ಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಯಿತು, ಪೇರೆಂಟ್ಸ್ ಜಾಸ್ತಿ ಆದರು, ಸೊ ಅಷ್ಟೊಂದು ಜನನ ಒಳಗಡೆ ಮಾಡ್ಲಿಕ್ಕಾಗಲ್ಲ. ಸೊ ಈ ಥರ ಚೌಟ್ರಿ, ಬೇರೆ ಕಡೆ ಗ್ರೌಂಡ್ ಆ ಥರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಸಾರ್ ಏನು ಹೇಳಿದ್ರಂದ್ರೆ, ಕೆಲವ್ರು ಏನು ಮಾಡ್ತಾರೆ, ದೂರ ಇದೆ ಅಂತ ಹೇಳಿ ಅವ್ರು ಬರಲ್ಲ. ಅವ್ರ ಮಕ್ಕಳದೇ ಪ್ರೋಗ್ರಾಮ್ ಇದ್ರು ನಮ್ಮ ಜೊತೆ ಕಳಿಸ್ಬಿಡ್ತಾರೆ. ಕೆಲವ್ರಿಗೆ ಆ ಥರ ಸಿಚುವೇಶನ್ಸ್ ಇರುತ್ತೆ, ಅಷ್ಟು ದೂರ ಬರೋಕ್ಕಾಗಲ್ಲ. ಕೆಲವರು ಇಲ್ಲಾಂತ ತುಂಬ ವರ್ಕಿಂಗ್ ಹೋಗೋರು ಲೇಟಾಗಿ ಬರ್ತಾರೆ. ಸೊ ದೂರ ಇದೆ, ಯಾರು ಹೋಗ್ತಾರೆ. ಅದೇ ಸ್ಕೂಲ್ ಪರ್ಮಿಸಸ್ ಮುಂದೆ ಮಾಡಿದ್ರೆ, ನಮ್ಮ ಮಕ್ಕಳು ಇದ್ದಾರೆ ಅಂತ ನಮ್ಮ ಪೇರೆಂಟ್ಸ್ ಹತ್ರ ಇದೆ ಅಂತ ಹೇಳಿ, ದೂರ ಇದೆ ಅಂತ ಅವಾಯ್ಡ್ ಆಗಲ್ಲ. ಸರ್ ಐಡಿಯಾನೇ, ಅವಾಯ್ಡ್ ಮಾಡಲ್ಲಮ್ಮ, ಇಲ್ಲಾದ್ರೆ ಅವ್ರು ಖಂಡಿತ ಬರ್ತಾರೆ. ಸೊ ಎಲ್ಲರೂ ನೋಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ದೂರ ಮಾಡಿ ಅವರು ಅಂತ ಅವಾಯ್ಡ್ ಆಗೋದು ಬೇಡ. ಲೆಟ್ ಎವ್ರಿ ಒನ್ ನೋಡ್ಲಿ ಅವ್ರ ಮಕ್ಕಳ ಟ್ಯಾಲೆಂಟನ್ನು ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಆ ಟ್ಯಾಲೆಂಟ್ನ ನೋಡಿ ಎಲ್ಲರೂ ಖುಷಿ ಪಡಲಿ ಅನ್ನೋದಕ್ಕೋಸ್ಕರ ನಾವು ಸ್ಕೂಲ್ ಮುಂದೆ ಸ್ಟಾರ್ಟ್ ಮಾಡಿದ್ವಿ ಅಮ್ಮ. ಅಂಡ್ ಇಟ್ ಇಸ್ ಆಲ್ಸೋ ಡಿಫಿಕಲ್ಟ್, ತುಂಬ ಕಷ್ಟ. ಒಂದು ಪಬ್ಲಿಕ್ ಆಗಿ ಪ್ರೋಗ್ರಾಮ್ ಮಾಡೋದು ಅಷ್ಟು ಕಷ್ಟ ಆದ್ರೂ ನಮಗೆ ಪಬ್ಲಿಕ್ ಕೋಆಪರೇಷನ್ನು ಇಲ್ಲಿ ಇದೆ. ಎದುರುಗಡೆ ಇರೋರು, ಅಕ್ಕಪಕ್ಕದಲ್ಲಿ ಇರೋರು, ಸೊ ಎವ್ರಿ ಒನ್ ಕೋಆಪರೇಟ್ಸ್ ಟು ಅಸ್. ಯಾಕಂದ್ರೆ ನಾವು ಇಂಡಿವಿಜುವಲ್ ಆಗಿ ಏನು ಮಾಡ್ಲಿಕ್ಕಾಗಲ್ಲ. ಸೊ ವೆನ್ ವಿ ಹ್ಯಾವ್ ಸಪೋರ್ಟ್ ಆಫ್ ಮೆನಿ ಮೆಂಬರ್ಸ್ ಓನ್ಲಿ ವಿ ಕ್ಯಾನ್ ಡೂ ಸಮ್ ಸಕ್ಸಸ್ಫುಲ್ಲಿ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹಾಗೆ ಆಗಲಿ ನಮಗೆ ಪ್ರತಿ ವರ್ಷನೂ ಬಂದು ಇದ್ದು ನಮಗೆ ಸಹಾಯವನ್ನು ಮಾಡ್ತಾರೆ. ನಮಗೆ ಅಕ್ಕಪಕ್ಕದಲ್ಲಿ ಈ ಸರೌಂಡಿಂಗಲ್ಲಿ ಇರೋತಕ್ಕಂಥ ಪ್ರತಿಯೊಬ್ಬರು ಅಷ್ಟೇ, ಶುಭಾ ಸ್ಕೂಲಲ್ಲಿ ಏನೇ ಒಂದಾದ್ರೂ ದೇ ಗಿವ್ ಅಸ್ ಅ ವೆರಿ ಗುಡ್ ಸಪೋರ್ಟ್. ಸೊ ವಿ ಆರ್ ಗಾಟ್ ಸಪೋರ್ಟ್ ಆಫ್ ಸರೌಂಡಿಂಗ್ಸ್. ಪಬ್ಲಿಕಲ್ಲಿ ತುಂಬ ಸಪೋರ್ಟ್ ಇದೆ ನಮಗೆ. ಸೊ ಅದೊಂದು ರೀಸನ್ ವಿ ಆರ್ ಗಿವಿಂಗ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆನ್ ದಿ ರೋಡ್. ಓಕೆ ಮ್ಯಾಮ್, ಅಟ್ ಲಾಸ್ಟ್ ಇವಾಗ 50 years ಇಂದ ಶುಭಾ ಸ್ಕೂಲ್ ನಡ್ಸ್ಕೊಂಡ್ ಬರ್ತಿದ್ದೀರಾ. ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ನನ್ನ ಜರ್ನಿ ಅನ್ನೋದು ಎಲ್ಲ ಏಳು ಬೀಳು ಎಲ್ಲ ಇತ್ತು. ಟೀಚರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಎಲ್ಲ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್? ನಮ್ಗೆ ಏನು ಅನ್ಸುತ್ತೆ ಅಂದರೆ, ಸೊ ವಿ ಆರ್ ಪಾಸ್ಡ್ ಸಚ್ ಅ ಲಾಂಗ್ ಜರ್ನಿ. ಅಪ್ಪ ಇರುವಾಗ ನಾವು ಬಂದು ಇಷ್ಟು, ಅಪ್ಪ ಹೋಗಿ ಸೊ ಮೆನಿ ಇಯರ್ಸ್ ವಿ ಆರ್ ಮೇಡ್ ಇಟ್. ಒಂದು ಹೇಳಬೇಕು ಅಂತಂದರೆ, ನಾವು 4 ಜನ ಅಪ್ಪಗೆ ಮಕ್ಕಳು, ನಾವಿಬ್ಬರು, ಅವರು ನಮ್ಮ ಯಂಗರ್ ಬ್ರದರ್ ಅಷ್ಟೇ. ಅವ್ರು ಹೊರಗಡೆ ಅವರು ವರ್ಕ್ ಮಾಡ್ತಿದ್ರು. ಸ್ಕೂಲ್ಗೆ ಈಗ ಫರ್ನಿಚರ್ಸ್ ಬೇಕು, ಸೊ ಏನಾದರೂ ಕನ್ಸ್ಟ್ರಕ್ಷನ್ಸ್ ಬೇಕು, ಸೊ ಆ ಥರ ಏನಾದರೂ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದಾಗ, ಸರಿ ಏನಾದರೂ ಔಟ್ಸೈಡರ್ಸಿಂದ ನಮಗೇನಾದರೂ ಒಂದು ಸಣ್ಣ ಪ್ರಾಬ್ಲಮ್ಸ್ ಬರುತ್ತಲ್ವಮ್ಮ. ಸೊ ಆ ಥರ ಇದ್ದಾಗ ನಮ್ಮ ಯಂಗರ್ ಬ್ರದರು ಔಟ್ಸೈಡಿಂದ ಈ ವಾಸ್ ಗಿವಿಂಗ್ ಅಸ್ ಅ ಸಪೋರ್ಟ್. ಸೊ ನಾವು ಏನು ಮಾಡಿದ್ವಿ, ನಾವು 4 ಸುಬೇಲು ಸರ್ನು ಅಷ್ಟೇ, ಅವ್ರು ಇಲ್ಲಿ ಬರ್ತಿರ್ಲಿಲ್ಲ. ಇವನ್ ಈ ವಾಸ್ ಗಿವಿಂಗ್ ಔಟ್ಸೈಡಿಂದ ಸಪೋರ್ಟ್. ಸೊ ವಿತ್ ದಿ ಸಪೋರ್ಟ್ ಆಫ್ ಮೈ ಬ್ರದರ್ಸ್ ಆ್ಯಂಡ್ ವಿತ್ ದಿ ಸಪೋರ್ಟ್ ಆಫ್ ಆ 3 ನಮ್ಮ 3 ಜನ ಅಂದರೆ ನಾಗು ಮೇಡಮ್, ನಾನು, ಅಮ್ಮು ಮೇಡಮ್, ವಿ ಡಿಸ್ಕಸ್ ಟುಗೆದರ್ ಆ್ಯಂಡ್ ವಿ ಗಿವ್ ಅಪ್. ಅವ್ರು ಹೇಳಿದ್ದನ್ನ ನಾವು ಫಾಲೋ ಮಾಡೋದು, ನಾವು ಹೇಳೋದನ್ನ ಅವ್ರು ಫಾಲೋ ಮಾಡೋದು. ಸೊ ವಿತೌಟ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ವಿ ಮೇಡ್ ಇಟ್ ಟು ಕಮ್ ಸೋ ಲಾಂಗ್. ನಾವು ಒಂದು ಹೇಳಿದ್ರೆ ಅವರು ಅಷ್ಟೇ, ನಾಗು ಮೇಡಮ್ ಅಷ್ಟೇ, ನೀವು ಮಾಡಮ್ಮ ಅಂದಾಗ ಆಕೆ ಅಂತ ಇದ್ರು. ಅವ್ರು ಏನಾದ್ರು ನಮಗೆ ಹೇಳಿದಾಗ ಆಯ್ತಮ್ಮ. ಸೊ ದಿಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಬ್ರದರ್ಸ್ ಇಲ್ಲಿ ಬರಲ್ಲ, ಅವ್ರು ಮೋಸ್ಟ್ ಪ್ರಾಬಬ್ಲಿ ಬರಲ್ಲ.
ಹಾಗೇನು ಬರದೇ ಇದ್ರು ಈ ಕಡೆ ನಮ್ಮಲ್ಲಿ ಆಗದೆ ಇರ್ತಕ್ಕಂಥ ಒಂದು ವಿಷಯವನ್ನ ಅವ್ರಿಗೆ ಹೇಳಿದಾಗ ಹೊರಗಡೆ ಆಫೀಸ್ಗೆ ಹೋಗೋದು ಆಗಲಿ, ಒಂದು ಆಫೀಸರ್ಸ್ ಮಾಡೋದಾಗ್ಲಿ, ಕನ್ಸ್ಟ್ರಕ್ಷನ್ಸ್ ಫರ್ನಿಚರ್ಸ್ ಮಾಡೋದು, ಈ ತರ ಮಾಡುವಾಗ ದೇ ವರ್ ಗಿವಿಂಗ್ ಅಸ್ ಅ ಸಪೋರ್ಟ್. ಸೊ ನಮ್ಮ ಒಂದು 4 ಜನದಲ್ಲಿ ಇದ್ದಿದ್ದು ಒಗ್ಗಟ್ಟು. ಇವಾಗ ದೊಡ್ಡವರಿಲ್ಲ, ನಮ್ಮ ಯಂಗರ್ ಬ್ರದರ್, ನಾವು 3 ಜನ, ಸುಬ್ರಹ್ಮಣ್ಯ ಅಂತ ಅವ್ರ ಹೆಸರು. ಸೊ ನಮ್ಮ ಒಂದು ಒಗ್ಗಟ್ಟು, ನಮ್ಮಲ್ಲಿರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಡ್ ಅಸ್ ಟು ಟ್ರಾವೆಲ್ ಸೋ ಲಾಂಗ್. ನಮಗೊಂದು ಸ್ವಲ್ಪ ಆಶ್ಚರ್ಯ ಆಗುತ್ತಮ್ಮ, ನಮ್ಮಿಂದನೂ ಇಷ್ಟು ದೂರ ಮಾಡೋಕ್ಕಾಯ್ತಾ. ಸೊ ಇಷ್ಟು ಕಷ್ಟ ಆದ್ರೂ ವಿ ಆರ್ ಮೇಕಿಂಗ್ ಇಟ್. ಆ್ಯಂಡ್ ಇನ್ನು ಮುಂದಕ್ಕೂ ಅಷ್ಟೇ ಕನ್ನಡ ಮೀಡಿಯಮಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗ್ತಾನೆ ಬರ್ತಾ ಇದೆ. ನಮ್ಗೇನಂದ್ರೆ ಕೊನೆ 2 ಮಕ್ಕಳು ಇದ್ರು ಸರಿ, 1 ಮಗು ಇದ್ರು ಸರಿ, ಇರೋವರೆಗೂ ಕನ್ನಡ ಮೀಡಿಯಂ ನಡೆಸಬೇಕು. ಅದು ಪ್ರಾಫಿಟ್ ಲಾಸ್ ಇಟ್ಸ್ ನಾಟ್ ಅ ಕ್ವೆಶ್ಚನ್. ಸೊ ನಮಗೆ ಸರ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಕನ್ನಡ ಮೀಡಿಯಂ. ಸೊ ದಟ್ ಈಸ್ ದಿ ಫೀಡರ್. ನಮಗೆ ಅದೇ ಸ್ಟಾರ್ಟ್ ಮಾಡಿದ್ದು, ಅದೇ ನಮಗೆ ಫಸ್ಟ್ ಅನ್ನ ಕೊಟ್ಟಿದ್ದು. ಸೊ ಹಾಗಾಗಿ ಬರ್ತಾ ಬರ್ತಾ ಯಾಕೋ ಕನ್ನಡ ಮೀಡಿಯಮಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಿದೆ. ಐ ಡೋಂಟ್ ನೋ ವಾಟ್ಸ್ ದ ರೀಸನ್ ಆಫ್ ದಟ್. ಯಾವ ರೀಸನ್ ಅಂತ ಗೊತ್ತಿಲ್ಲ ನಮಗೆ. ಬಟ್ ಈಗ ಇದ್ರೂ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಅಂದ್ರೆ ನಾವೆಲ್ಲರೂ ಸೇರಿ ಏನು ಡಿಸೈಡ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ಬ್ರದರ್ ಅಮ್ಮು ಮೇಡಮ್, ನಾನು ನಾಗು ಮೇಡಮ್, ಕೊನೆಯಲ್ಲಿ 2 ಮಕ್ಕಳು ಇದ್ರೂ ನಾವು ನಡೆಸಬೇಕು ಕನ್ನಡ ಮೀಡಿಯಂ. 1 ಮಗು ಕನ್ನಡ ಮೀಡಿಯಂಗೆ ಅಡ್ಮಿಷನ್ ಆದ್ರೂ ಆ 1 ಮಗುಗೋಸ್ಕರ ನಾನು ಕನ್ನಡ ಮೀಡಿಯಂ ನಡೆಸಲೇಬೇಕು. ಯಾಕಂದ್ರೆ ಐ ಹ್ಯಾವ್ ಟು ಡೂ ಇಟ್. ನಾನು ಮಾಡಲೇಬೇಕು, ಕನ್ನಡ ಮೀಡಿಯಂನ ನಡೆಸಬೇಕು ಅನ್ನೋದು. ಯಾಕಂದ್ರೆ ಅದರಿಂದಾನೇ ನಾವು ಇವತ್ತು. ಹೌದು. ಸೊ ಅದು ಎಲ್ಲಿವರೆಗೂ ನಮ್ಮ ಜೊತೆ ಇರುತ್ತೋ ಅಲ್ಲಿವರೆಗೂ ನಾವು ಅದ್ರ ಜೊತೆ ಇರಬೇಕು ಅಂತೇಳಿ ನಾವು ಬಯಸ್ತೀವಿ. ಅದಕ್ಕೆ ದೇವರು ನಮಗೆ ಶಕ್ತಿ ಕೊಡಬೇಕು. ಕನ್ನಡ ಮೀಡಿಯಂಗೆ ಮಕ್ಕಳು ಆದಷ್ಟು ನಮ್ಮ ಶಾಲೆಗೆ ಅಡ್ಮಿಷನ್ ಆಗಬೇಕು ಅಂತೇಳಿ ಬಯಸ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರೂ. ಸೊ this is what and we have traveled a long journey and with the support of everyone, ನಮ್ಮ ಸ್ಟಾಫ್ಸ್, ನಾನ್ ಟೀಚಿಂಗ್ ಸ್ಟಾಫ್ಸ್. ಸೊ ಎಲ್ಲ ಇಲ್ಲಿ ಕನ್ಸರ್ನಲ್ಲಿ ವರ್ಕ್ ಮಾಡ್ತಿದ್ದ ಪ್ರತಿಯೊಬ್ಬರ ಸಪೋರ್ಟಿಂದಾನು ವಿ ಆರ್ ಏಬಲ್ ಟು ಸ್ಟ್ಯಾಂಡ್ ಅಟ್ ದಿಸ್. ಇವತ್ತು ಬಂದು ನೀವು ನಮ್ಮನ್ನ ಇಂಟರ್ವ್ಯೂ ಮಾಡಿ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಷ್ಟು ವಿ ಹ್ಯಾವ್ ಡನ್ ದಿಸ್. ಇಟ್ಸ್ ಅ ಗ್ರೇಸ್ ಆಫ್ ಗಾಡ್ ಅಂಡ್ ಗ್ರೇಸ್ ಆಫ್ ಎವ್ರಿ ಒನ್. ಅಂಡ್ ಒನ್ ಮೋರ್ ಐ ಕ್ಯಾನ್ ಟೆಲ್, ಇವನ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತೂ ನಾನು ಹೇಳಬೇಕು, ದೋಸ್ ಗಾನ್ ಔಟ್ ಆಫ್ ಅ ಸ್ಕೂಲ್ ಅಂಡ್ ಇರೋ ಮಕ್ಕಳು ಅಷ್ಟೇ, ನಾವೇನೇ ಅವ್ರಿಗೆ ಪನಿಷ್ಮೆಂಟ್ ಮಾಡಿದ್ರು ದೇ ಆರ್ ವೆರಿ ಗುಡ್ ಟು ಅಸ್. ನಮ್ಮ ಮಕ್ಕಳು ಅಷ್ಟೇ, ಪೇರೆಂಟ್ಸು ಅಷ್ಟೇ. ಕೆಲವೊಂದು ಟೈಮಲ್ಲಿ ಪೇರೆಂಟ್ಸ್ ಸ್ವಲ್ಪ ಕೋಪದಿಂದ, ಬಟ್ ಗುಡ್ ಪೇರೆಂಟ್ಸ್ ಕೋಆಪರೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಒಂದು ಸ್ಕೂಲ್ ರನ್ ಮಾಡ್ಬೇಕಂದ್ರೆ ಪೇರೆಂಟ್ಸ್ ಕೋಆಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಮ್ಯಾನೇಜ್ಮೆಂಟ್, ಟೀಚರ್ಸ್, ಪೇರೆಂಟ್ಸ್ ಟ್ರಯಾಂಗಲ್ ತರ 3 ಜನದಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ವಿ ಕ್ಯಾನ್ ಸಕ್ಸಸ್ ಆಸ್ ಎ ಸ್ಕೂಲ್. ಅದೇ 3 ಜನನು ಬೇಕು. 3 ಜನ ಆಸ್ ಅ ಪಾಯಿಂಟ್, 3 ಜನ ಬೇಕು. ಮ್ಯಾನೇಜ್ಮೆಂಟ್, ಸ್ಟಾಫ್ಸ್, ವರ್ಕಿಂಗ್ ಸ್ಟಾಫ್ಸ್, ಪೇರೆಂಟ್ಸ್. ಸೊ ಇವ್ರು 3 ಜನದಲ್ಲಿ ಇರ್ತಕ್ಕಂಥ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ given us such a great success, I can tell you. So ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರ್ದಾದ್ರೂ ಸಪೋರ್ಟ್ ನಮ್ಮ ಸ್ಕೂಲ್ಗೆ ಇದ್ದೇ ಇರಬೇಕು. ಸೊ ಎಲ್ರಿಂದ ದೋಸ್ ಆಲ್ ಹೂ ಹ್ಯಾವ್ ಸಪೋರ್ಟೆಡ್ ಅಸ್ ಟು ಸ್ಟೇ ಸೋ ಲಾಂಗ್. ಸೊ ಎಲ್ರಿಗೂ ನನ್ನ ಪರವಾಗಿ, ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗೂ ಅಷ್ಟೇ, ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ಗೂ ಅಷ್ಟೇ, ಪೇರೆಂಟ್ಸು, ಟೀಚಿಂಗ್ ಸ್ಟಾಫ್ಸ್ ಅಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ಮೈ ಮಾಮ್ ಆಸ್ ಅ ಸೆಕ್ರೆಟರಿ. ಸೊ ಎಲ್ರಿಗೂ I like to thank you for you all who has selected us. ನಮ್ಮನ್ನ ಮರಿದೆ you are remembering us. ಅದಕ್ಕೆ we are greatly thankful to us and we are lucky. ಇನ್ನೊಂದು ಕ್ವಶನ್ ಮ್ಯಾಮ್, ನಿಮ್ಮ ಮಗಳೇ ಇಲ್ಲಿ ಟೀಚರ್ ಆಗಿ, ಕಾವ್ಯ ಅಕ್ಕ ಯಾವಾಗ ಟೀಚರ್ ಆಗಿ ಅವ್ರು ಅಪಾಯಿಂಟ್ ಆದಾಗ ನಿಮ್ಗೆ, ನೀವು ಟೀಚರ್ ಪ್ರೊಫೆಷನ್ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀರಾ, ಬಟ್ ಅವ್ರು ಟೀಚರ್ ಆಗಿ ಬಂದಾಗ ನಿಮ್ಗೆ ಅದು ಫಸ್ಟ್ ಮೂಮೆಂಟ್ ನಿಮ್ಗೆ ಏನು ಅನಿಸ್ತು ಅಂತ? ಏನ್ ಅನ್ಸುತ್ತೋ ಅಂದ್ರೆ ಈಗ ಐ ಫೀಲ್ ಲಿಟಲ್, ನನ್ಗೊಂಥರ ಖುಷಿ ಆಯ್ತು. ಸೊ ಸಮನ್ ಇಸ್ ದೇರ್ ಆಫ್ಟರ್ ಅಸ್. ನಾವ್ ಆದ್ಮೇಲೆ ಯಾರೋ ಒಬ್ರು ಇದಾರೆ. ಸೊ ಶೋಭಾ ಎಕ್ಸ್ಪೆಕ್ಟ್ ಮಾಡಿದ್ರ ಮ್ಯಾಮ್ ಇವಾಗ ಕಾವ್ಯ ಅಕ್ಕ ಬರ್ತಾರೆ ಈ ತರ ಅದು ನಮ್ಮ ಸ್ಕೂಲ್ಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರದೇ ಲೈನ್ ಬೇರೆ ಇತ್ತು. ಸೊ ಅಂದ್ರೆ ಎಲ್ಲರಿಗೂ ಟೀಚಿಂಗ್ ಅಂದ್ರೆ ಸ್ವಲ್ಪ ಕೆಲವ್ರಿಗೆ ಕಷ್ಟ ಅಂತ ಹೇಳಿ ಸ್ವಲ್ಪ ಬ್ಯಾಕಪ್ ಆಗ್ತಾರೆ. ಮಕ್ಳ ಜೊತೆ ಇರೋದಂದ್ರೆ ತುಂಬಾ ಕಷ್ಟ, ಅದು ಕಷ್ಟ ಅಂತ ಹೇಳಿ ಬ್ಯಾಕಲ್ಲಿ ಇರ್ತಾರೆ. ಬಟ್ ಆದ್ರೂ ನಾನು ಫೋರ್ಸ್ ಮಾಡಿ ಬಂದು ಸ್ವಲ್ಪ ದಿವಸದ ನೋಡು ಅಂತ ಹೇಳಿದಾಗ, ಸೊ ಶಿ ಆಲ್ಸೋ ಕೇಮ್ ಅಂಡ್ ಶಿ ಟುಕ್ ಟ್ರೈನಿಂಗ್ ಅಂಡ್ ಶಿ ಲೈಕ್ಸ್ ದಿಸ್ ಪ್ರೊಫೆಷನ್. ಸ್ಟಾರ್ಟಿಂಗ್ ಬಂದಾಗ ಎಲ್ರಿಗೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆಮೇಲೆ ಐ ಕ್ಯಾನ್ ಟೆಲ್ ಯು ದಿಸ್ ಅ ಸೇಕ್ರೆಡ್ ಪ್ರೊಫೆಷನ್. ಬಹಳ ಒಂದು ಹೆಂಗಂದ್ರೆ ಮಕ್ಕಳು ಟೀಚರ್ಸ್ ಆ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ದಟ್ಸ್ ರಿಯಲಿ ಗ್ರೇಟ್. ಒಂಥರ ಕಷ್ಟ ಅಂದ್ರೂ ಒಂದು ಖುಷಿ ಕೊಡುತ್ತೆ, ಕೊನೆಯಲ್ಲಿ ಖುಷಿ ಕೊಡುತ್ತೆ. ಅದು ವರ್ಷ ಇಡೀ ಕಷ್ಟ ಆದ್ರೂ ಆ ಬ್ಯಾಚ್ ನಮ್ಮನ್ನ ಪ್ರಮೋಷನ್ ತಗೊಂಡು ಬೇರೆ ಕ್ಲಾಸ್ಗೆ ಏನಾದ್ರು ಹೋದಾಗ ಇಟ್ ಅಫೆಕ್ಟ್ಸ್ ಇಟ್ಸ್ ಅ ಲಾಟ್ ಮೋರ್ ಟಚಿಂಗ್. ಥ್ಯಾಂಕ್ಸ್ ಮಾ, ಥ್ಯಾಂಕ್ಸ್ ನಿಮ್ ಟೈಮ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇನ್ನೊಂದು ವಿಷಯ ಏನಂತಂದ್ರೆ ನಾನು ಹೇಳಲೇಬೇಕು,
ನಂದು ಸೆಕೆಂಡ್ ಫ್ಯೂ ಟೈಮಲ್ಲಿ ನಂದು ಅಟೆಂಡೆನ್ಸ್ ಶಾರ್ಟೇಜ್ ಸಿಕ್ಕಾಪಟ್ಟೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿತ್ತು. ಆ ಟೈಮಲ್ಲಿ ನಂಗೆ ಆಲ್ ಟಿಕೆಟ್ ಕೊಟ್ಟಿರಲಿಲ್ಲ. ಆವಾಗ ನನ್ನ ಪೇರೆಂಟ್ಸ್ ಬಂದುಬಿಟ್ಟು ಶೋ ಮಿಸ್ ಹತ್ರ ಬಂದು ಒಂದೇ ಮಾತಾಡಿದ್ದು, ಮ್ಯಾಮ್ ಏನೂ ಯೋಚನೆ ಮಾಡಿದೆ ನಾನು ಓದಿದ್ದು ಬಸವೇಶ್ವರ ಕಾಲೇಜು. ಬಂದು ಎಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ಅಂದರೆ, ಆನೆಸ್ಟ್ಲಿ ಹೇಳ್ತೀನಿ, ನಮ್ಮ ಓನ್ ಪೇರೆಂಟ್ಸು ಅಷ್ಟು ರಿಕ್ವೆಸ್ಟ್ ಮಾಡಲಿಲ್ಲ, ಬೈದು ಸುಮ್ಮನೆ ಆಗ್ಬಿಟ್ರು. ಬಟ್ ಮ್ಯಾಮ್ ನನಗೋಸ್ಕರ ಬಂದು ರಿಕ್ವೆಸ್ಟ್ ಮಾಡಿ ಆಲ್ ಟಿಕೆಟ್ ಇಸ್ಕೊಟ್ರು. ಅದಕ್ಕಂತ ಮ್ಯಾಮ್ ನಿಜ ಗ್ರೇಟ್ಫುಲ್ ಮ್ಯಾಮ್. ಐ ಹ್ಯಾವ್ ಟು ಡೂ ಇಟ್. ಯಾಕಂದ್ರೆ ಓದೋ ಮಕ್ಕಳಿಗೆ ಯಾವುದೇ ಒಂದು ವಿಷಯ ಒಂದು ಅಡೆಯಾಗಿರ್ಬಾರ್ದು. ನಾವು ಅದು ನಮ್ಗೊಂದು ಆ ಮಕ್ಕಳಿಗೆ ಯಾವುದೇ ಒಂದು ಸಣ್ಣ ವಿಷಯದಿಂದ ಆ ಮಕ್ಕಳಿಗೆ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಬಾರ್ದು. ಬಿಕಾಸ್ ಇಟ್ಸ್ ಅ ಬೇಸಿಕ್ ಫಾರ್ ಎವ್ರಿ ಚೈಲ್ಡ್ ಟಿಲ್ ದ ಎಂಡ್ ಆಫ್ ದೇರ್ ಲೈಫ್. ಸೊ ಹಾಗಾಗಿ ಮಕ್ಕಳಿಗೆ ಎಜುಕೇಶನ್ ಅಂತಂದಾಗ ಅವ್ರಿಗೆ ಜಕ್ಯಾ ಮ್ಯಾಮು ಆಗಲಿ, ಅಮ್ಮು ಮ್ಯಾಮ್ ಆಗಲಿ, ನಾಗು ಮ್ಯಾಮ್ ಯಾರೇ ಆಗಲಿ, ಈಗ ನಾವು ಅವ್ರಿಗೆ ಏನಾದರೂ ಒಂದು ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಪ್ಪ, ಪ್ರಯತ್ನನೂ ಪಡ್ತಾ ಇದ್ದೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಗೈಸ್. ಸೊ ಗೈಸ್ ನೋಡ್ಕೊಂಬಂದ್ರ. ಸೊ ಹೋಪ್ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟ್ 1 ಯಾವ ಥರ ಇಷ್ಟ ಆಯಿತು ಆ್ಯಂಡ್ ಪಾರ್ಟ್ 2 ಅದೇ ಥರ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಡಿಫ್ರೆಂಟ್ ವ್ಲಾಗ್ಸ್ ಮಾಡೋಕ್ಕೆ. ಆ್ಯಂಡ್ ನಿಮಗೆ ಯಾವ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಮ್ಮ ಸ್ಕೂಲ್ ವ್ಲಾಗ್ನ ಸೊ ಎಲ್ಲರೂ ವೀಕ್ಷಿಸಿದಂಥ ಎಲ್ಲ ನನ್ನ ವ್ಯೂವರ್ಸ್ಗೆ ಆಲ್ ಓವರ್ ಎಲ್ಲರಿಗೂ ಕೂಡ, ನನ್ನ ಸ್ಕೂಲ್ ಅವ್ರಿಗೆ, ಟೀಚರ್ಸ್, ಫ್ಯಾಮಿಲೀಸ್, ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೋಪ್ ಎಲ್ರಿಗೂ ಮತ್ತೊಮ್ಮೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ ಬಾಯ್.